Dear friends, welcome to my channel, The Classic Corner. Now I continue the journey of tense grammar topic. Before that, as I keep on telling you that we have to, practice some verbs related to vocabulary development before actual class begins. Okay, so I have come up with these verbs today. Okay, ಈಗ ಆಲ್ರೆಡಿ ನಾವು ಬಹಳಷ್ಟು ವರ್ಬ್ಸ್ಗಳನ್ನ ಕೊಟ್ಟಿದ್ದೀನಿ. ಆ, ಸುಮಾರು 200ಕ್ಕಿಂತ ಹೆಚ್ಚು ವರ್ಬ್ಸ್ಗಳನ್ನ ಕೊಟ್ಟು ನೆಕ್ಸ್ಟ್ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಬೇರೆ ಟಾಪಿಕ್ಕಿಗೆ ಹೋಗೋಣ. ಆ, ನಮ್ಮ ಈ ಗ್ರಾಮರ್ ಕೋರ್ಸ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 3 ಹಂತಗಳಲ್ಲಿ ನಡೀತದ. ಒಂದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಸೆಕೆಂಡ್ ಗ್ರಾಮರ್, ಥರ್ಡ್ ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ಹೋಗ್ತಾವ. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಟಾಪಿಕ್ಗಳನ್ನ ನಾವು ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಒಂದು 10, 15, 20 ನಿಮಿಷಗಳ ಕಾಲ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿ ಏನು ಮುಂದಿನ ಗ್ರಾಮರ್ ಟಾಪಿಕ್ಕಿಗೆ ಹೋಗ್ತೀವಿ. ಓಕೆ, ಟುಡೇಸ್ ವರ್ಬ್ಸ್. ವರ್ಬ್ 3 ಫಾರ್ಮ್ಗಳಲ್ಲಿ ಇರ್ತದೆ: V1, V2, V3. ಓಕೆ, 3 ಫಾರ್ಮ್ಸ್: ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಈ ಫಸ್ಟ್ ಒನ್ V1 ಅಂತ ಹೆಸರು ಕೊಡ್ತಾರ, ಸೆಕೆಂಡ್ ಕಾಲಮ್ದಲ್ಲಿ ಇರೋದು V2, ಥರ್ಡ್ ಕಾಲಮ್ದಲ್ಲಿ ಇರೋದು V3. ಓಕೆ, ಈಗ ನೋಡು: ಫೀಲ್, ಫೆಲ್ಟ್, ಫೆಲ್ಟ್. ಫೀಲ್, ಫೆಲ್ಟ್, ಫೆಲ್ಟ್ ಅನುಭವಿಸುವುದು ಅಥವಾ ಅಭಿಪ್ರಾಯ ಪಡೋದನ್ನು ಆಗುತ್ತೆ. ಐ ಫೀಲ್ ದಿಸ್ ಇಸ್ ನಾಟ್ ಗುಡ್ ಅಂತಾರ ನೋಡ್ರಿ. ಅಭಿಪ್ರಾಯ ಪಡೋದನ್ನು ಫೀಲ್, ಅನುಭವಿಸು ಅಂತ ಹೇಳಕ್ನು ಫೀಲ್. ಓಕೆ, ಫೈಟ್, ಫಾಟ್. ನಾ ಬಹಳಷ್ಟು ಸ್ಟೂಡೆಂಟ್ಸ್ ಹೇಳುವುದನ್ನ ನೋಡಿದ್ದೀನಿ. ಫೈಟ್, ಫೈಟೆಡ್ ಅಂತಿರ್ತಾರೆ. ಸೆಕೆಂಡ್ ಫಾರ್ಮ್ ಅಂಡ್ ಥರ್ಡ್ ಫಾರ್ಮ್ ಆಫ್ ಫೈಟ್ ಈಸ್, ಸೆಕೆಂಡ್ ಫಾರ್ಮ್ ಈಸ್ ಫಾಟ್, ಥರ್ಡ್ ಫಾರ್ಮ್ ಈಸ್ ಫಾಟ್. ಬೋತ್ ಆರ್ ಸೇಮ್. ಸೊ ಅದಕ್ಕೆ ನೆನಪಿಡ್ರಿ ಕೆಲವೊಂದಿಷ್ಟು, ಯಾಕಂದ್ರೆ ಇವು ಕಂಟಿನ್ಯೂಸ್ ಆಗಿ ಬಳಕೆ ಮಾಡ್ತಿರ್ತೀವಿ ನಾವು. ಅದಕ್ಕಾಗಿ ಈ ಸಿಂಪಲ್ ವರ್ಡ್ಸ್ ಗಳನ್ನ ತಪ್ಪು ಮಾಡಿದ್ವಿ ಅಂತಂದ್ರೆ ಡಿಫಿಕಲ್ಟ್ ಇದ್ದಿದ್ದು ನಮಗೆ ಬರಕ್ ಸಾಧ್ಯನೇ ಇಲ್ಲ. ಮೊದಲು ಸಿಂಪಲ್ ವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಪ್ರನೌನ್ಸ್ ಮಾಡಕ್ಕೂ ಬರಬೇಕು, ಅವುಗಳ 3 ಫಾರ್ಮು ಗೊತ್ತಾಗ್ಬೇಕು ನಮಗೆ. ಓಕೆ, ಫೈಟ್, 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 ಫಾಟ್ ಕಾಮನ್ ಆಗಿದೆ ನೋಡು. ಹೋರಾಡು ಕಾಮನ್ ವರ್ಬ್ ನೋಡ್ರಿ ಅದು. ಓಕೆ, ಫೈಂಡ್, ಫೌಂಡ್. ಫೌಂಡ್ ಹುಡುಕು, ಕಂಡು ಹಿಡಿ. ಓಕೆ, ಫ್ಲೀ ಇದು ಕಾಮನ್ ಆಗಿ ಬಳಕೆ ಆಗುತ್ತದೆ. ಫೈಂಡ್, ಫೌಂಡ್ ನೋಡ್ರಿ. ಫೌಂಡ್ ಫೈಂಡೆಡ್ ಅಲ್ಲ. ಫ್ಲೀ, ಫ್ಲಡ್ ಸಾರಿ, ಫ್ಲೀ, ಫ್ಲಡ್ ಮನೆ ಬಿಟ್ಟು ಹೋಗು, ಊರು ಬಿಟ್ಟು ಬಿಡು. ಈ ಫ್ಲಡ್ ಈಸ್ ವಿಲೇಜ್. ಓಕೆ, ಆಫ್ಟರ್ ಕಮಿಟಿಂಗ್ ಎ ಮರ್ಡರ್, ಊರು ಬಿಟ್ಟು ಹೋಗ್ಬಿಟ್ಟನ್ರಿ ಒಂದು ಮರ್ಡರ್ ಮಾಡಿ ಅಂತಾರ ನೋಡ್ರಿ. ಆ ಅರ್ಥದಲ್ಲಿ ಫ್ಲೀ, ಫ್ಲಡ್. ಓಕೆ, ಫ್ಲಂಗ್ ಎಸೆದು ಬಿಡು. ಫ್ಲಿಂಗ್ ಅಂದ್ರೆ ಎಸೆ. ಓಕೆ, ಫ್ಲೋ, ಫ್ಲೋಡ್ ಹರಿ, ನೀರು ಹರಿದು, ಫ್ಲೋ. ಥಾಟ್ಸ್, ವಿಚಾರಗಳು ಹರಿದಕ್ಕೂ ಥಾಟ್ಸ್ ಫ್ಲೋ. ಈ ತರ ಥಾಟ್ಸ್ ಫ್ಲೋ ಲೈಕ್ ಎ ರಿವರ್. ಈ ತರ ಆ ಥಾಟ್ಸ್ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೇನು ಹೇಳ್ತಾರ ಫ್ಲೋಯಿಂಗ್ ಅಂತಂದ್ರೆ. ಇಲ್ಲಿ ಫ್ಲೋ ಅಂತ ನೀರು ಹರಿದು ಅಂತ ಅರ್ಥ ಆಗುತ್ತೆ. ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಲ್ಲಿ ಒಂದು ಶಬ್ದಕ್ಕೆ ಬಹಳಷ್ಟು ಅರ್ಥಗಳು ಇರ್ತಾವ. ಸಾಂದರ್ಭಿಕವಾಗಿ ಅವುಗಳನ್ನ ಬಳಸೋದು ನಾವು ತಿಳ್ಕೊಳ್ಬೇಕು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಇಂಗ್ಲಿಷ್ನಲ್ಲಿ. ಸಾಂದರ್ಭಿಕವಾಗಿ ಯಾವ ಪದವನ್ನು ಬಳಸಬೇಕು ಅದೇ ಪದವನ್ನ ಬಳಸಬೇಕು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಗ್ರಾಜುವಲ್ ಆಗಿ ನೀವು ಮೊದಲು ಈ ಬೇಸಿಕ್ ಗ್ರಾಮರ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕು. ಆಮೇಲೆ ಅಂತದ್ದು ನೀವು ಕಲಿದೇ ಇದ್ರೂ ನಿಮಗೆ ಬರ್ತದ ಅದು. ಓಕೆ, ನ್ಯೂಸ್ ಪೇಪರ್ ಓದೋದ್ರಿಂದ ಅದು ಡೆವಲಪ್ಮೆಂಟ್ ಆಗ್ತದೆ. ಓಕೆ, ಆಸ್ ಐ ಟೋಲ್ಡ್ ಯು, ನ್ಯೂಸ್ ಪೇಪರ್ ಈಸ್ ದ ಬೆಸ್ಟ್ ಸೋರ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಿಮ್ಗ ಅಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗುತ್ತಾ,
ಗ್ರಾಮರ್ ಒಳಗೊಂಡಿರ್ತತ ನ್ಯೂಸ್ ಪೇಪರ್. ಡೈಲಿ ಒಂದು ಅರ್ಧ ತಾಸಾದ್ರೂ ಓದ್ಬೇಕು ನ್ಯೂಸ್ ಪೇಪರ್. ನಿಮಗೆ ಬರೇ ಓನ್ಲಿ ಏನು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಅಲ್ದೇನೆ ನಿಮ್ಮ ಜನರಲ್ ನಾಲೆಜು ಇಂಪ್ರೂವ್ಮೆಂಟ್ ಆಗ್ತದಲ್ಲಿ. ಓಕೆ, ಆ ಅರ್ಥದಲ್ಲಿ ಇವು ಇವನ್ನಿಷ್ಟೇ ಓದಿದ್ರೆ ಸಾಕಾಗೋಲ್ಲ, ರಿಪಿಟೇಷನ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. 3, 4, 5 ಸಲ ರಿಪಿಟೇಷನ್ ಮಾಡಬೇಕು. ಇಲ್ಲಿ ನಾನು 3 ಸಲ ರಿಪೀಟ್ ಮಾಡ್ತೇನೆ. ಓಕೆ, ಐ ರಿಪೀಟ್ ದೆಮ್ ಫಾರ್ 3 ಟೈಮ್ಸ್. You also repeat with me. Repeat or after me. Okay, like this. Feel, felt, felt. Feel, felt, felt. Feel, felt, felt. Fight, fought, fought. Fight, fought, fought. Fight, fought, fought. Fight, fought, fought. Find, found, found. Find, found, found. Find, found, found. Find, found, found. Flee, fled, fled. Flee, fled, fled. Flee, fled, fled. Fling, flung, flung. Fling, flung, flung. Fling, flung, flung. Flow, flowed, flowed. Flow, flowed, flowed. Flow, flowed, flowed. ನೀವು ಈ ತರ ನೀವು 3 ಸಾರಿ ಓದ್ಬೇಕು, ರಿಪಿಟೇಷನ್ ಮಾಡಬೇಕು. ನಾ ಹೇಳ್ತಾ ಇದ್ದೀನಲ್ಲ, ಐ ಕೀಪ್ ಆನ್ ಟೆಲಿಂಗ್ ಯು, ರಿಪಿಟೇಷನ್ ಇಸ್ ದ ಬೆಸ್ಟ್ ಮೆಥಡ್. ಬಹಳ ಏನು ಮೆಥಡ್ ಅದು ರಿಪಿಟೇಷನ್ ಅನ್ನೋದು. ದಿ ಬೆಸ್ಟ್ ಮೆಥಡ್, ನಾಟ್ ಗುಡ್ ಮೆಥಡ್, ದಿ ಬೆಸ್ಟ್ ಮೆಥಡ್. ಅಂದ್ರೆ ಎಷ್ಟು ಸಾರಿ ರಿಪಿಟೇಷನ್ ಮಾಡ್ತೀರಿ ಅಷ್ಟು ನಿಮಗೆ ನೆನಪಿನಲ್ಲಿ ಉಳಿತತ. ಮತ್ತು ಅದಷ್ಟೇ ನೆನಪಿನಲ್ಲಿ ಉಳಿದಿಲ್ಲ, ನೀವು ರಿಪಿಟೇಷನ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಇವತ್ತ ಈ ಫ್ಲಿಂಗ್ ಅನ್ನು ವರ್ಡ್ ಅನ್ನ ರಿಪಿಟೇಷನ್ ಮಾಡಿದ್ರಿ ಅಂದ್ರ, ಅದು ಇನ್ನೊಂದು ದಿನ ನೀವು ಹೇಳುವಾಗ, ಇನ್ನೊಂದು ದಿನ ಅದ್ರ ಬಗ್ಗೆ ಮಾತಾಡುವಾಗ, ಅದನ್ನ ನೋಡುವಾಗ ಅಥವಾ ಅದನ್ನ ಕೇಳಿಸ್ಕೊಳ್ಳುವಾಗ ನಿಮಗೆ ಅಲ್ಲಿ ಬೇಗನೆ ಅರ್ಥ ಆಗುತ್ತಾ, ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪ್ಯಾರಾನ ಇವತ್ತು ಓದ್ತಿರಂದ್ರೆ, ಆ ಪ್ಯಾರಾವನ್ನ ಸೇಮ್ ಪ್ಯಾರಾವನ್ನ ನೀವು ಇನ್ನೊಂದ್ ದಿನ ಓದುವಾಗ, ಈಗ ಮೊದಲು ಓದಿದ್ದಕ್ಕೆ ನಿಮ್ಮ ನಾಲೆಜ್ ಆ ನೆಕ್ಸ್ಟ್ ಟೈಮ್ ಏನು ಇನ್ನೊಂದು ಸಾರಿ ಓದಿರ್ತಿರಲ್ಲ ಅವಾಗಿನ ನಾಲೆಜ್ ಬಹಳ ಡಿಫ್ರೆನ್ಸ್ ಆಗಿರ್ತದೆ. ಬಹಳ ಫರಕ್ ಇರ್ತತಿ ಎರಡಕ್ಕೂ. ಮೊದಲು ಅಷ್ಟು ಅರ್ಥ ಆಗಿರೋದಿಲ್ಲ, ಸೆಕೆಂಡ್ ಟೈಮ್ ಓದ್ತಿರಲ್ಲ ನೀವು, ಅದು ನಿಮ್ಮ ಏನು ನಿಮ್ಮಲ್ಲಿ ಆ ಪ್ಯಾರಾವನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ವೃದ್ಧಿ ಆಗಿರ್ತದ. ಹಿಂಗಾಗಿ ಅಲ್ಲಿ ಜಾಸ್ತಿ ಅರ್ಥ ಆಗ್ತಿರ್ತತಿ. ನಿಮ್ಗೆ ಮೊದಲು ಓದಿದ್ದಕ್ಕಿಂತಲೂ 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ ಹಿಂಗೇನು ಓದ್ತಿರಲ್ಲ, ಅವಾಗ ನಿಮ್ಮ ಅರಿವಿನ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದ, ನಿಮ್ಮ ಅರಿವು ವಿಸ್ತಾರ ಆಗ್ತಾ ಹೋಗ್ತದ. ಹಂಗಾಗಿ ರಿಪಿಟೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾವು ಹೋದ ವರ್ಷದ ಓದಿದಂತ ಲೆಸನ್ ಅವಾಗಿನ ಅರಿವಿನ ಮಟ್ಟ ನನಗೆ ಬೇರೆನೇ ಇರ್ತದ, ಒಂದು ವರ್ಷದ ಹಿಂದಿನ ಅರಿವಿನ ಮಟ್ಟ. ಈಗ ಈ 2025ರಲ್ಲಿ ಓದಿದಂತ ಒಂದು ಲೆಸನ್ ಅವಾಗೇನು ಓದ್ಕೊಂಡಿರ್ತೀನಲ್ಲ, ಆಗೇನು ಅರ್ಥ ಮಾಡ್ಕೊಂಡಿರ್ತೀನಲ್ಲ, ಆಗಿನ ಅರಿವಿನ ಮಟ್ಟ ಈಗ ಓದಿದಾಗ ಕಡಿಮೆನ ಅದ. ಯಾಕಂದ್ರ ನನ್ನ ಏನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತೀನಿ ನಾನು. ಓಕೆ, ಅದಕ್ಕಾಗಿ ರಿಪಿಟೇಷನ್ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತ. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ನು ರಿಪಿಟೇಷನ್ ಮಾಡ್ಬೇಕು, ಬಹಳ ಒಳ್ಳೇದದು. ಇಲ್ಲ ನಾ ಓದಿನ್ರಿ ತಲೆಯಾಗ ಐತ್ರಿ ಅನ್ನೋದಲ್ಲ, ನಿಮಗ ಏನು ಗೊತ್ತಾಗತ್ತದ ರಿಪಿಟೇಷನ್ ಮಾಡಿದಾಗ. ಹೋ, ಇದು ಹಂಗ ಅರ್ಥ ಮಾಡ್ಕೊಂಡಿದ್ದೆ ಅವಾಗ, ಇದು ಈ ಅರ್ಥದಲ್ಲಿ ಇದ್ದಿದ್ದು ಅಂತ ಗೊತ್ತಾಗತ್ತ. ಅಥವಾ ಅವಾಗ ಯಾವುದೋ ಒಂದು ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿರೋದಿಲ್ಲ, ಯಾಕಂದ್ರೆ ಅವಾಗ ಓದಿದಾಗ ನಿಮ್ಮ ಅರಿವಿನ ಮಟ್ಟ ಅಷ್ಟಕ್ಕ ಸೀಮಿತವಾಗಿರ್ತದ. ಈಗ ಓದಿದ್ರಂದ್ರ 2026ರಲ್ಲಿ ನೀವು ಓದಿದ್ರಂದ್ರ, 2025ರಲ್ಲಿ ಓದಿದಂತ ಪ್ಯಾರಾವನ್ನ 2026ರಲ್ಲಿ ಓದಿದ್ರಂದ್ರ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಅರ್ಥ ಆಗದೇ ಇದ್ದಾಗ ಅವಾಗ ಈಗ ಅದು ಆಟೋಮೆಟಿಕ್ ಆಗಿ ಅರ್ಥ ಆಗತ್ತ. ಯಾಕಂದ್ರೆ ನಮ್ಮ ತಿಳುವಳಿಕೆಯ ಮಟ್ಟ ಜಾಸ್ತಿ ಆಗಿರ್ತತಿ. ಓಕೆ, ನಮ್ಮ ಅಬ್ಸರ್ವೇಷನ್ ಮಾಡಿರ್ತೀವಿ. ಓದುದಂದ್ರ ಬರೇ ಪುಸ್ತಕ ಹಿಡ್ಕೊಂಡು ಓದುದು ಅಷ್ಟೇ ಅಲ್ಲ, ಅಬ್ಸರ್ವೇಷನ್ದಿಂದಲೂ ಸಾಕಷ್ಟು ವಿಷಯಗಳನ್ನ ಕಲಿತೀರಿ ನೀವು. ಮಾತಾಡೋದ್ರಿಂದಲೂ, ಒಬ್ಬರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಮಾತಾಡುವುದರಿಂದನೂ ಸಾಕಷ್ಟು ವಿಷಯಗಳನ್ನ ಕಲಿತೀರಿ. ನಿಮ್ಮ ಮೆಂಟಲ್ ರಾಯ್ಸನ್ ಎಕ್ಸ್ಪೆಂಡ್ ಆಗ್ತಾ ಹೋಗ್ತದ. ಓಕೆ, ಮಾತಾಡೋದ್ರಿಂದ, ಓದೋದ್ರಿಂದ, ಕೇಳೋದ್ರಿಂದ, ನೋಡೋದ್ರಿಂದ, ಐ ವಿಲ್ ಟೆಲ್ ಯು, ಅಬ್ಸರ್ವೇಷನ್ದಿಂದ, ಸುಮ್ಮನೆ ಅಬ್ಸರ್ವ್ ಮಾಡೋದ್ರಿಂದ ಸಾಕಷ್ಟು ವಿಷಯಗಳನ್ನ ನೀವು ಕಲಿತೀರಿ. ಸೊ ಅದಕ್ಕಾಗಿ ಅಬ್ಸರ್ವ್ ಮಾಡೋದ್ರಲ್ಲಿನೂ ಸಹಿತ ನೀವು ನಾಲೆಜ್ ಅನ್ನ ಗಳಿಸ್ಕೊಳ್ಬಹುದು. ಇವೆಲ್ಲವುಗಳ ಸೇರಿ ಏನಾಗ್ತಿರ್ತದ, ನಮ್ಮ ಅರಿವಿನ ಮಟ್ಟ, ನಮ್ಮ ತಿಳುವಳಿಕೆಯ ಮಟ್ಟ, ನಮ್ಮ ಬುದ್ಧಿ, ನಮ್ಮ ನಾಲೆಜ್, ಜಾಣತನ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಅದಕ್ಕಾಗಿ
ರಿಪಿಟೇಷನ್ ಮಾಡೋದು ಬಹಳ ಒಳ್ಳೇದು. ಈ ವರ್ಡ್ಸ್ ಅಂತೂ ರಿಪಿಟೇಷನ್ ಮಾಡಲೇಬೇಕು. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಹೆಚ್ಚು ರಿಪಿಟೇಷನ್ ಇಂಪಾರ್ಟೆಂಟ್. ಮತ್ತು ಏನು ಓದ್ತಿರ್ತೀರಲ್ಲ, ಒಂದು ಪ್ಯಾರಾವನ್ನು ಓದ್ತಾ ಇದ್ರ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೇಕು. ಅಲ್ಲಿ ನೀವು ಅವುಗಳ ಪರಿಚಯನೂ ಆಗ್ತತ, ಅಂದ್ರೆ ನೆನಪು ಉಳಿತತ ವರ್ಡ್, ಅಂಡ್ ಸ್ಪೆಲ್ಲಿಂಗ್ನು ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗ್ತಾವ. ಮೇಲಿಂದ ಮೇಲೆ ಓದ್ತಿರ್ತಿರಲ್ಲ, ನೀವು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಉಳಿದಿರ್ತಾವ ಆ ಅರ್ಥದಲ್ಲಿ. ಈ ವರ್ಬ್ ಚಾಪ್ಟರ್ ಮುಗಿದ ತಕ್ಷಣ ಇನ್ನೊಂದು ಚಾಪ್ಟರ್ ವೊಕ್ಯಾಬುಲರಿಗೆ ರಿಲೇಟೆಡ್ ಆದಂತ ಇನ್ನೊಂದು ಚಾಪ್ಟರ್ ನಾನು ತಗೊಳ್ತೀನಿ. ದಿಸ್ ಈಸ್ ಟುಡೇಸ್ ಲಿಸ್ಟ್ ಆಫ್ ವರ್ಬ್ಸ್. ಓಕೆ, ನೆಕ್ಸ್ಟ್ ಒನ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಈಗ 2 ಟೆನ್ಸ್ ಗಳನ್ನ ಮುಗಿಸಿದೀವಿ, ಇಂಪಾರ್ಟೆಂಟ್ ಟೆನ್ಸ್ ಅನ್ನ. ಒಂದು ಪ್ರೆಸೆಂಟ್ ಟೆನ್ಸ್, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೇಳಿದೆ ಟೋಟಲ್ ಆಗಿ 15 ಟೆನ್ಸ್ ಅದಾವ. ಏನು ಮೇನ್ ಆಗಿ 3 ಟೆನ್ಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಅದಾವ, ಪಾಸ್ಟ್ ಟೆನ್ಸ್ ದಲ್ಲಿ 4 ಅದಾವ, ಫ್ಯೂಚರ್ ಟೆನ್ಸ್ ದಲ್ಲಿ 4 ಅದಾವ. ಟೋಟಲ್ ಆಗಿ 15 ಟೆನ್ಸ್ ಅದು. ಓಕೆ, ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ, ಆ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಅಂಡರ್ದಲ್ಲಿ ಬರುವಂತ 4 ಟೆನ್ಸ್ ವಾಕ್ಯಗಳನ್ನೇ ಬೇರೆ. ಪಾಸ್ಟ್ ಟೆನ್ಸ್ ವಾಕ್ಯಗಳನ್ನೇ ಬೇರೆ, ಆ ಪಾಸ್ಟ್ ಟೆನ್ಸ್ ಅಂಡರ್ದಲ್ಲಿ ಬರುವಂತ 4 ಟೆನ್ಸ್ ಗಳ ವಾಕ್ಯಗಳನ್ನೇ ಬೇರೆ. ಫ್ಯೂಚರ್ ಟೆನ್ಸ್ನೇ ಬೇರೆ, ಆ ಫ್ಯೂಚರ್ ಟೆನ್ಸ್ ಅಂಡರ್ದಲ್ಲಿ ಬರುವಂತ 4 ಟೆನ್ಸ್ ಗಳ ವಾಕ್ಯಗಳೇನೇ ಬೇರೆ. ಇದು ಸ್ಪಷ್ಟವಾಗಿ ತಿಳ್ಕೊಡ್ರಿ ನೀವು. ಓಕೆ, ಆ ಅಂದ್ರೆ ಈಸಿ ಆಗತ್ತೆ ನಿಮಗೆ. ಈಗ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡಿದ್ವಿ ನಾವು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡಿ. ಇದನ್ನ ನೋಡಿ, ಪ್ರೆಸೆಂಟ್ ಅಂಡರ್ದಲ್ಲಿ ಒಂದು ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಏನ್ ಹೇಳ್ತೇಳ್ರಿ? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವುದೇ ಕ್ರಿಯಾಪದವನ್ನ ನಾವು ಬಳಸುವುದಿಲ್ಲ. ನೀವು ವಿಚಾರ ಮಾಡ್ಬೇಕು, ಯಾವುದೇ ಒಂದು ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡಿದ್ರೆ ಅಂದ್ರ ಆ ನನ್ನ ಕನ್ನಡ ಸೆಂಟೆನ್ಸ್ ಅಲ್ಲಿ ನಾನು ಕ್ರಿಯಾಪದವನ್ನ ಬಳಸಿನೋ ಇಲ್ಲೋ ಅನ್ನೋದು ನೋಡ್ಬೇಕು. ಅದು ಅಫರ್ಮೇಟಿವ್ ಮಾತಾಡಿರ್ಬೋದು, ನೀವು ನೆಗೆಟಿವ್ ಮಾತಾಡಿರ್ಬೋದು, ಇಂಟಿರಾಗೇಟಿವ್ ಮಾತಾಡಿರ್ಬೋದು, ನೆಗೆಟಿವ್ ಇಂಟರಾಗೇಟಿವ್ ಮಾತಾಡಿರ್ಬೋದು. ನೀವು ಮೊದಲು ಅದನ್ನ ಟಾರ್ಗೆಟ್ ಮಾಡ್ರಿ. ನನ್ನ ಕನ್ನಡದ ವಾಕ್ಯದಲ್ಲಿ ಕ್ರಿಯಾಪದವನ್ನು ಬಳಸಿದಿನೋ ಅಥವಾ ಇಲ್ಲೋ. ಬಳಸಿರದೇ ಇದ್ರೆ ಈ 3 ಟೆನ್ಸ್ ಗಳಲ್ಲಿ ಒಂದೇ ಯಾವ್ದಾದ್ರೂ ಒಂದು ಮಾತಾಡಿರ್ತೀರಿ ನೀವು. ಕೋಟಿ ವಾಕ್ಯಗಳನ್ನ ಮಾತಾಡ್ರಿ ಕನ್ನಡದಲ್ಲಿ. ನಿಮ್ಮ ಕನ್ನಡದ ವಾಕ್ಯದಲ್ಲಿ ಕ್ರಿಯಾಪದ ಇರದೇ ಇದ್ದರೆ ಅದು ಓನ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಓನ್ಲಿ ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಓನ್ಲಿ ಫ್ಯೂಚರ್ ಟೆನ್ಸ್ ಆಗಿರ್ಬೋದು. ನಿಮ್ಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ನಂದು ಪ್ರೆಸೆಂಟ್ ಟೆನ್ಸ್, ನಾನು ಪ್ರೆಸೆಂಟ್ ಫಾರ್ಮ್ ದಲ್ಲಿ ಮಾತಾಡಿದೀನೋ, ಪಾಸ್ಟ್ ಫಾರ್ಮ್ ದಲ್ಲಿ ಮಾತಾಡಿದೀನೋ, ಫ್ಯೂಚರ್ ಟೆನ್ಸ್ ನಾನು ಮಾತಾಡಿದೀನೋ, ಕನ್ನಡದ ವಾಕ್ಯಗಳು ಗೊತ್ತಾಗ್ತವೆ. ಅವಾಗ ಯಾವ ಕನ್ನಡ ವಾಕ್ಯ ನಿಮ್ಮದು ಯಾವ ಟೆನ್ಸ್ ಅಂತ ಗೊತ್ತಾಯ್ತಂದ್ರ ಆ ಟೆನ್ಸಿನ ಇಂಗ್ಲಿಷಿನ ಸೂತ್ರಕ್ಕೆ ಅನುಗುಣವಾಗಿ ಸೆಂಟೆನ್ಸ್ ಅನ್ನ ಕಟ್ಕೊಳ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕಿರಿಕಿರಿ, ಡಿಸ್ಟರ್ಬೆನ್ಸ್, ಸುತ್ತಿ ಬಳಸಿ ಮಾತಾಡಿದಂಗ ಅನ್ಸುತ್ತೆ ಇದು. ಓಕೆ, ಬಟ್ ಅಷ್ಟೇ ಎಫೆಕ್ಟಿವ್. ಸ್ವಲ್ಪ ದಿನ ಮಾತ್ರ ಹಂಗ ನಿಮ್ಗೆ ಕಿರಿಕಿರಿ ಆದಂಗ ಆಗುತ್ತೆ, ಬಿಟ್ರಿ ಹೋಯ್ತದ. ಓಕೆ, ಇನ್ನು ಯಾವ ವೇದಿಂದನೂ ಇದು ಇಂಗ್ಲಿಷ್ ಮಾತಾಡಕ ಅಥವಾ ಇಂಗ್ಲಿಷ್ ಗ್ರಾಮರ್ ಕಲಿಯಕ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಓಕೆ, ಹಾಗಾದ್ರೆ ನಾನು ಐ keep on giving you the examples, same examples. Examples are being repeated in my class. ಓಕೆ, ಯಾಕಂದ್ರೆ ಅದ್ರ ಎಫೆಕ್ಟ್ ಗೊತ್ತಾಗ್ಲಿ ಅಂತೇಳಿ ಹೇಳಿದ್ದನ್ನ ಹೇಳ್ತಿರ್ತೀನಿ ನಾವು. ನೀವು ಅದನ್ನ ತಿಳ್ಕೊಳ್ಬೇಕು ತಲೆಯಲ್ಲಿ. ಅದು ಮಳೆ ಬಡ್ದಂಗ ಆಗಿರ್ಬೇಕು ನಿಮ್ಗೆ. ಆತರ ಅದಕ್ಕಾಗಿ ನಾ ಹೇಳ್ತಿರ್ತೀನಿ, ಅದ್ರ ಎಫೆಕ್ಟ್ ಹಂಗೆ ಇರ್ತದ ಅಂತ ಹೇಳಿ ತಿಳ್ಕೊಳ್ಬೇಕು. ಮೇಲಿಂದ ಮೇಲೆ ಹೇಳ್ತಾ ಇದೀನಿ ಅಂದ್ರ ಇವ್ರು ಹೇಳುದು ಕರೆಕ್ಟ್ ಇರ್ಬೋದು ಅಂತೇಳಿ ನೀವು ಭಾವಿಸ್ಕೊಂಡು 1 ತಿಂಗಳು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇಫ್ ಎಟ್ ಆಲ್ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ದಿಸ್ ಮೆಥಡ್, go with the method you want. Okay, at the end of the day ಏನ್ ಆಗ್ಬೇಕು, ನೀವು ಇಂಗ್ಲಿಷ್ ಮಾತಾಡಕ್ ಬರ್ಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗ್ಬೇಕು. ಓಕೆ, ನನ್ನ ಒಂದು ಅರಿವಿನ ಪ್ರಕಾರ, ನನ್ನ ಒಂದು ನಾಲೆಜ್, ನನಗೆ ಎಷ್ಟು ನಾಲೆಜ್ ಇದೆಯೋ ಅದರ ಪ್ರಕಾರ ಈ ಮೆಥಡ್ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಓಕೆ, ನನ್ನ ಈ 10-15 ವರ್ಷಗಳ ಸರ್ವಿಸ್ ನಲ್ಲಿ ನಾ ಕಂಡ್ಕೊಂಡಿದ್ದೇನಂದ್ರ ಇಂಗ್ಲಿಷ್ ಬೇರೆ ಯಾವ ಮೆಥಡ್ ದಿಂದನೂ ಬರೋದಿಲ್ಲ, ನಾವು ಕನ್ನಡದ ಮೂಲಕನೇ ಕಲಿಬೇಕು ಅನ್ನುವಂತ ಸತ್ಯವನ್ನ ಇಟ್ಕೊಂಡಿನಿ ನಾನು. ಓಕೆ, ಯಾಕಂತಂದ್ರೆ ಬಹಳಷ್ಟು ಹುಡುಗರನ್ನ ಅಬ್ಸರ್ವ್ ಮಾಡಿದ್ದೇನೆ ನಾನು. ಏನು ಕೋಚಿಂಗ್ ಸೆಂಟರ್ಸ್ ಹೋಗಿರ್ತಾರ, ಏನಂತೇಳಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಹೋಗಿರ್ತಾರ. 2 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ, 1 ವಾರದಲ್ಲಿ ಇಂಗ್ಲಿಷ್ ಕಲಿಯಿರಿ, 1 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ, ಅವೆಲ್ಲ ಹೋಗ್ಬಿಟ್ಟವ. 1 ನಿಮಿಷದಲ್ಲಿ ಇಂಗ್ಲಿಷ್ ಕಲಿಯಿರಿ ಅನ್ನೋದು ಬಂದ್ಬಿಟ್ಟಾವ.
ಓಕೆ. ಯೂಟ್ಯೂಬ್ ಒಂದು ನಿಮಿಷದಲ್ಲಿ ಇಂಗ್ಲಿಷ್ ಕಲಿಯಿರಿ, ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯಿರಿ. ನಾವು ಅದನ್ನು ಓದೋರು ಮೂರ್ಖರು, ನೋಡೋರು ದೊಡ್ಡ ಮೂರ್ಖರು. ಓಕೆ. ಅದಕ್ಕೆ ನಾವು ಯಾವ ಒಂದು ಸ್ಟ್ರಾಟಜಿನೂ ಯೂಸ್ ಆಗೋದಿಲ್ಲ. ಓಕೆ. ಏನೂ ಆಗುದಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಒಂದ್ ಅರ್ಥ ಆಗೇ ಆಗಿರ್ತೈತೆ. ಆದ್ರ ನಿಮ್ಗೆ ಏನ್ ಬೇಕು? ಇಂಗ್ಲಿಷ್ ಕಂಪ್ಲೀಟ್ ಆಗಿ ಮಾತಾಡಕ್ ಬರಬೇಕು. ಲೇಟ್ ಆದ್ರೂ ಸಹಿತ ಅದು ಮಾತಾಡಕ್ ಬರ್ಲೇಬೇಕು. ನೀವು ಗ್ರಾಮರ್ ಅನ್ನ ಪರ್ಫೆಕ್ಟ್ ಆಗಿ ತಿಳಿದುಕೊಳ್ಳೇಬೇಕು ಅನ್ನೋರಿದ್ರೆ ಇದೇ ನಾ ಏನ್ ಹೇಳ್ತೇನಲ್ಲ ಅದೇ ಮೆಥಡ್ ಸೂತ್ರ. ಕನ್ನಡದ ಮೂಲಕವೇನೆ ಇದನ್ನ ತಿಳ್ಕೊಳ್ಬೇಕು. ನಾನು ಮಾತನಾಡಿದಂತ ವಾಕ್ಯ ಇಂಗ್ಲಿಷ್‌ನ ಯಾವ ಟಾಪಿಕ್‌ಗೆ ಸಂಬಂಧಪಟ್ಟಿದೆ? ಇದು ಟೆನ್ಸ್‌ಗೆ ಸಂಬಂಧಪಟ್ಟಿದೆಯೋ? ಇದು ಡೈರೆಕ್ಟ್, ಇಂಡೈರೆಕ್ಟ್‌ಗೆ ಸಂಬಂಧಪಟ್ಟಿದೆಯೋ? ಇದು ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್‌ಗೆ ಸಂಬಂಧಪಟ್ಟಿದೋ? ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್‌ಗೆ ಸಂಬಂಧಪಟ್ಟಿದೆಯೋ? ಇದು ಕಂಪೌಂಡ್ ಸೆಂಟೆನ್ಸೋ? ಇದು ಸಿಂಪಲ್ ಸೆಂಟೆನ್ಸೋ? ಇದು ಕಾಂಪ್ಲೆಕ್ಸ್ ಸೆಂಟೆನ್ಸೋ? ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತ. ನನ್ನ ಕನ್ನಡದ ವಾಕ್ಯ ಯಾವುದು? ಅರ್ಥ ಮಾಡ್ಕೊಂಡು ಇಂಗ್ಲಿಷ್‌ನಲ್ಲಿ ಆ ಒಂದು ಸೂತ್ರ, ಇಂಗ್ಲಿಷದು ಸೂತ್ರ ಬೇರೆ ಇರ್ತಾವಲ್ಲ, ಆ ಸೂತ್ರ ಅನ್ವಯಿಸ್ಬೇಕು ಈ ಕನ್ನಡ ಸೆಂಟೆನ್ಸ್‌ಗೆ. ವಾಕ್ಯವನ್ನ ಕಟ್ಕೊಳ್ಬೇಕು. ಓಕೆ. ನಾನ್ ಮೇಲಿಂದ ಮೇಲ್ತಾ ಹೇಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗತ್ತಾ, ಬಟ್ ಪರ್ಫೆಕ್ಟ್ ಆಗಿ ಕಲಿತೀರಿ. ಇಂಪೆccable ಇಂಗ್ಲಿಷ್. ಓಕೆ. ಪ್ಯೂರ್ ಇಂಗ್ಲಿಷ್ ಲೈಕ್ ದಿಸ್. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರ ಸದ್ಯದಲ್ಲೇ ಕ್ರಿಯೆ ಆಗ್ತಿರ್ತತ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ಹೇಳ್ತೀನಿ ನಾನು. ಬೇರೆ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅದನ್ನ? ನ್ಯೂಸ್ ನ್ಯೂಸ್ ಹೆಡ್ಲೈನ್ಸ್ ನ್ಯೂಸ್ ಹೆಡ್ಲೈನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲೇ ಇರ್ತಾವ. ಪರ್ಮನೆಂಟ್ ಟ್ರೂತ್ಸ್ ಅನ್ನ ಹೇಳಕ ಬಳಸ್ತೀವಿ. ಓಕೆ. ಇನ್ನು ಆರ್ಟಿಕಲ್ ಕಮೆಂಟ್ರಿಯನ್ನು ಹೇಳಕ್ ಬಳಸ್ತೀವಿ. ಬೇರೆ ಬೇರೆ ಬರೀ ಈ ಸದ್ಯದಲ್ಲೇ ನಡೆಯುತ್ತಿರುವ ಕ್ರಿಯೆಗಳನ್ನ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಸಹಿತ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವ್ಯಾವು ಅಂತಂದ್ರ ಆಮ್, ಈಸ್, ಆರ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವ್ಯಾವು ಅಂತಂದ್ರೆ ಆಮ್, ಈಸ್, ಆರ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವ್ಯಾವು ಅಂತಂದ್ರೆ ಆಮ್, ಈಸ್, ಆರ್. ರಿಮೆಂಬರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಅಟ್ ಲೀಸ್ಟ್ ನೀವು ಹೆಲ್ಪಿಂಗ್ ವರ್ಬ್ಸ್ ಆದ್ರೂ ನೆನ್ಪಿಟ್ಕೋತ ಹೋಗ್ರಿ. ಈ ಟೆನ್ಸಿನ ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಅಂತ ತಕ್ಷಣ ಹೇಳಕ್ ಬರ್ತಿರ್ಬೇಕು ನೀವು. ಆಮ್, ಈಸ್, ಆರ್, ಡೂ, ಡಸ್ ಈ ತರ. ಫಸ್ಟ್ ಒನ್ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಅಂತ ಹೇಳಿದ್ ನಾನು. ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿಲ್ಲ. ಆ ಟೆನ್ಸ್ ನಲ್ಲಿ ಬಳಕೆ ಆದಂತ ಆಮ್, ಈಸ್, ಆರ್, ಟು ಬಿ ಫಾರ್ಮ್ಸ್ ಅಂತಾನೆ ಹೇಳ್ಬೇಕು ನೀವು. ಯಾಕಂತಂದ್ರೆ ನಾವು ಇರುವಿಕೆಯನ್ನ ತೋರ್ಸಕ್ ಅವ್ನು ಯೂಸ್ ಮಾಡಿರ್ತೀವಿ ಅಲ್ಲಿ. ಆ ಆಮ್, ಈಸ್, ಆರ್ ಮುಂದ್ಗಡೆ ಕ್ರಿಯಾಪದ ಬಳಸಿರುವುದರಲ್ಲಿ ಹೇಳಿದ್ನಲ್ಲ, ಈ ಮೂರು ಟೆನ್ಸ್ ಗಳಲ್ಲಿ ಕ್ರಿಯಾಪದವನ್ನ ಬಳಸುವುದಿಲ್ಲ. ಓಕೆ. ಈಗ ನೆಕ್ಸ್ಟ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಬಿಫೋರ್ ವಿ go to the detailed analysis, the detailed discussion of this topic, let us decode the title. ಕೋಡ್ ಪದ ಬಳಸೋದು ಬಹಳ ದೊಡ್ಡದಾಗತ್ತ. ಆದ್ರೂ ಯಾಕೆ ಹೇಳಿದ್ನಿ ಅಂತಂದ್ರ ಮೊದಲ ನೀವು ಏನೇ ಓದ್ರಿ ಆ ಟೈಟಲ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಟೈಟಲ್ ಅರ್ಥ ಮಾಡ್ಕೊಳ್ದೇನೆ ಮುಂದೆ ಹೋಗ್ಬಾರ್ದು. ಕರೆಕ್ಟ್ ಆಗಿ ಟೈಟಲ್ ಅರ್ಥ ಮಾಡ್ಕೊಂಡ್ರಿ ಅಂದ್ರ ಅರ್ಧ ಚಾಪ್ಟರ್ ತಿಳಿದಂಗ. ಓಕೆ. ಅರ್ಧ ಚಾಪ್ಟರ್ ತಿಳಿದಂಗ ಅಂದ್ರ ಆ ಚಾಪ್ಟರ್ದ ತಿಳಿದಂಗ ಆಗದೆ ಇದ್ರು ಸಹಿತ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಆ ಚಾಪ್ಟರ್ ಯಾವ್ದ್ರ ಬಗ್ಗೆ ಐತೆ ಏನೈತೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಓಕೆ. ಈಗ ನೋಡು ಪ್ರೆಸೆಂಟ್ ಅಂದ್ರ ಪ್ರೆಸೆಂಟ್ ಈಗ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ನಡೆಯುವಂತ ಕ್ರಿಯೆ ಅದು ಈಗ ನಡೀತಿದೋ ಹಿಂದ್ ನಡೆದಿತ್ತೋ ಅದು ಅಲ್ಲ. ಈಗ ನಡೀತಿದೆಯೋ ಅನ್ನೋದ್ರ ಬಗ್ಗೆ ಹೇಳೋದು ಅದು ಪ್ರೆಸೆಂಟ್. ಕ್ರಿಯೆ ಈಗ ನಡೆಯುವುದು. ಓಕೆ. ಕಂಟಿನ್ಯೂಸ್ ಅಂದ್ರ ನಿರಂತರವಾಗಿರುವುದು. ನಿರಂತರವಾಗಿರುವುದು ಕಂಟಿನ್ಯೂ. ಟೆನ್ಸ್ ಅಂದ್ರೆ ಕ್ರಿಯೆ. ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲಿ, ಒಂದು ಕ್ರಿಯೆ ಪ್ರೆಸೆಂಟ್ ಕಾಲದಲ್ಲಿ, ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಮುಂದುವರಿತಿರ್ತದ, ನಿರಂತರವಾಗಿರ್ತದ. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಟೆನ್ಸ್ ಅಂದ್ರೆ ಟೈಮ್ ಆಫ್ ಎನ್ ಆಕ್ಷನ್. ಒಂದು ಕ್ರಿಯೆ ಯಾವ ಟೈಮ್ದಲ್ಲಿ? ಪ್ರೆಸೆಂಟ್ ಟೈಮ್ದಲ್ಲಿ ಕಂಟಿನ್ಯೂ ಆಗ್ತಿರ್ತದ, ನಿರಂತರವಾಗ್ತಿರ್ತದ. ಅದಕ್ಕೆ ಕಂಟಿನ್ಯೂಸ್ ಅಂತ ಬಳಸ್ತಾರೆ. ಕ್ರಿಯೆ ಕಂಟಿನ್ಯೂ ಆಗೋದು. ಓಕೆ. ಅದು ಇದ್ರ ಸೂತ್ರ ನೋಡ್ರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವಿ1, ಐಎನ್ಜಿ, ಆಬ್ಜೆಕ್ಟ್. ಈ ಕಾಲಮ್ 1 ಬಳಸ್ತಿದ್ನಲ್ಲ, ಫೀಲ್, ಫ್ಲೀ ಹೇಳಿದ್ನಲ್ಲ ಈಗರ, ಫೈಂಡ್, ಅವುಗಳಿಗೆ ನೀವೇನ್ ಮಾಡ್ತೀರಿ? ಐಎನ್ಜಿ ಹಚ್ತೀರಿ. ಅವೇ ಇರ್ಲಿ ಮತ್ತೊಂದು ಹೆಲ್ಪ್ ಏನು ವರ್ಬ್ಸ್ ಇರ್ಲಿ. ಏನು ಫಸ್ಟ್ ಕಾಲಮ್ದಲ್ಲಿ ಹೇಳ್ತಾ ಇದ್ದೀನಲ್ಲ ನಾನು ವಿ1 ಕಾಲಮ್,
ಅವುಗಳಿಗೆ ಐಎನ್‌ಜಿ ಪ್ರತ್ಯಯವನ್ನು ಹಚ್ಚಬೇಕು ಕಂಟಿನ್ಯೂಯಸ್. ಯಾವುದೇ ಕಂಟಿನ್ಯೂಯಸ್ ಇರಲಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಇವುಗಳು ಇದ್ರೆ ಐಎನ್‌ಜಿ ಪ್ರತ್ಯಯವನ್ನ ನೀವು ಹಚ್ಚಬೇಕು. ಅವುಗಳಿಗೆ ಐಎನ್‌ಜಿ ಪ್ರತ್ಯಯ ಯಾವುದಕ್ಕೆ? ವಿ1 ಫಾರ್ಮ್‌ಗೆ. ಈಗ ನೋಡ್ರಿ, ಲರ್ನ್ ಅಂದಿನ, ಲರ್ನ್ ಇದಕ್ಕೇನ್ ಹಚ್ಚಿನಿ? ಐಎನ್‌ಜಿ ಹಚ್ಚಿನಿ. ಅದಕ್ಕೆ ವಿ1 ವರ್ಬ್ 1 ಕಾಲಮ್ 1 ಇದು. ಅದಕ್ಕೆ ಏನ್ ಹಚ್ಚಿವಿ? ಐಎನ್‌ಜಿ ಹಚ್ಚಿವಿ. ಉಳಿದಿದ್ದ ಆಬ್ಜೆಕ್ಟ್. ಇದು ಅಲ್ಲ, ಆಮ್ ಈಸ್ ಆರ್ ಅಲ್ಲ, ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ಇದು. ಅಥವಾ ಎಕ್ಸ್ಟ್ರಾ ವರ್ಡ್ ಅಂತ ಇಟ್ಕೊಡ್ರಿ. ಈಗ ಎಕ್ಸ್ಟ್ರಾ ವರ್ಡ್ ಉಳಿದಿದ್ದು ವರ್ಬ್ ತನ ಬಂದ್ರಲ್ಲ, ಉಳಿದಿದ್ದೆಲ್ಲ ಎಕ್ಸ್ಟ್ರಾ ವರ್ಡ್. ಓಕೆ, ಫಸ್ಟ್ ಏನಿರ್ತದ? ಸಬ್ಜೆಕ್ಟ್ ಇರ್ತದ. ಸಬ್ಜೆಕ್ಟ್ ಅಂದ್ರೆ ಏನಂತ ಹೇಳಿನಿ? ಆ ವಾಕ್ಯದಲ್ಲಿ ಯಾರು ಕ್ರಿಯೆಯನ್ನ ಮಾಡುತ್ತಾರೋ ಅದು ಸಬ್ಜೆಕ್ಟ್, ಅಥವಾ ಯಾವುದು ಕ್ರಿಯೆಯನ್ನು ಮಾಡ್ತತೋ ಅದು ಸಬ್ಜೆಕ್ಟ್. ಓಕೆ, ನಾನು ಕ್ಯಾಮರಾವನ್ನು ನೋಡುತ್ತಿದ್ದೇನೆ, ಇದ್ರಲ್ಲಿ ಸಬ್ಜೆಕ್ಟ್ ಯಾವ್ದು ಹೇಳ್ರಿ? ನಾನು. ಯಾಕೆಂದ್ರೆ ನೋಡುವವರು ಯಾರು? ನಾನು. ಅದಕ್ಕೆ ನಾನು ಸಬ್ಜೆಕ್ಟ್. ಓಕೆ, ನೀವು ಪಾಠವನ್ನು ಕೇಳುತ್ತಿದ್ದೀರಿ, ಇದ್ರಲ್ಲಿ ಸಬ್ಜೆಕ್ಟ್ ಯಾವುದು? ನೀನು ಅಥವಾ ನೀವು. ಯಾಕೆಂದ್ರೆ ಕೇಳುವಂತ ಕ್ರಿಯೆ, ಕ್ರಿಯಾಪದ ಕೇಳು. ಆ ಕ್ರಿಯಾಪದವನ್ನು ಮಾಡೋರು ಯಾರು? ಅಥವಾ ಆ ಕ್ರಿಯೆಯನ್ನ ಮಾಡೋರು ಯಾರು? ನೀವು ಅಥವಾ ನೀನು. ಹೀಗಾಗಿ ಇದು ಸಬ್ಜೆಕ್ಟ್. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವಂತ ಪದ. ಹೇಳಿದ್ನಲ್ಲ ನಾನು, ಕನ್ನಡದಲ್ಲಿ ಕ್ರಿಯಾಪದ ಯಾವುದು ಅಂತ ಪಕ್ಕ ಗೊತ್ತಾಗ್ಬೇಕು ನಿಮ್ಗೆ ಇಮಿಡಿಯೇಟ್ ಆಗಿ. ಬಹಳಷ್ಟು ಹುಡುಗರು ಈ ಕನ್ನಡದಲ್ಲಿ ಕ್ರಿಯಾಪದ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೇನೆ ಇಂಗ್ಲಿಷ್ ಮಾತಾಡಕ್ ಬರೋದಿಲ್ಲ. ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ರಿಗೂ ಯಾರಿಗೆ ಇಂಗ್ಲಿಷ್ ಮಾತಾಡಕ್ ಬರೋದಿಲ್ಲ ಅಂತ ಅಂದ್ರೆ, ಯಾರಿಗೆ ಕನ್ನಡದಲ್ಲಿ ಕ್ರಿಯಾಪದ ಗೊತ್ತಿಲ್ಲೋ ಅವ್ರಿಗೆ ಬರೋದಿಲ್ಲ. ಓಕೆ, ಇದನ್ನ ಕಲ್ತಾದ್ಮೇಲೆ ಕ್ರಿಯಾಪದ ಗೊತ್ತಾಗದೇ ಇದ್ದಾಗ ಮಾತಾಡಕ್ ಬರೋದಿಲ್ಲ ಅಂತ ಅರ್ಥ. ನಿಮ್ಗೆ ಕನ್ನಡದಲ್ಲಿ ಕ್ರಿಯಾಪದ ಇನ್ನೂ ಗೊತ್ತಾಗಿಲ್ಲ ಅಂತಾನೆ ಅರ್ಥ. ಈ ಕೋರ್ಸ್ ಮುಗಿದ ಆದ್ಮೇಲೆನೂ ಸಹಿತ, ಇಫ್ ಯು ಆರ್ ಅನೇಬಲ್ ಟು ಸ್ಪೀಕ್ ಇಂಗ್ಲಿಷ್ ಫಾರ್ ಅಟ್ ಲೀಸ್ಟ್ 2 minutes, ಇಟ್ ಮೀನ್ಸ್ ಯು ಡೋಂಟ್ ನೋ ದ ಆಕ್ಷನ್ ವರ್ಡ್, ವರ್ಬ್ ಇನ್ ಕನ್ನಡ. ಓಕೆ, ಅದಕ್ಕೆ ಕ್ರಿಯೆಯನ್ನು ಸೂಚಿಸುವಂತ ಪದ ಅದು, ಕ್ರಿಯಾಪದ. ಓಕೆ, ಈಗ ನೋಡಿ, ಸಬ್ಜೆಕ್ಟ್. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವಂದ್ರೆ ಆಮ್ ಈಸ್ ಆರ್. ಈ ಆಮ್ ಈಸ್ ಆರ್ ಮತ್ತೊಂದು ಯಾವ ಟೆನ್ಸ್ ನಲ್ಲಿ ಇತ್ತು? ಓನ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಅಲ್ಲಿ ಆಮ್ ಈಸ್ ಆರ್ ಮುಂದ ಇದು ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್, ಆಮ್ ಈಸ್ ಇರ್ಬೋದು, ಆರ್ ಇರ್ಬೋದು. ಇಲ್ಲಿ ಆಮ್ ಈಸ್ ಆರ್ ಮುಂದೆ ಅಲ್ಲಿ ಏನಿತ್ತು? ನೌನ್ ಇತ್ತು, ಎಡ್ಜೆಕ್ಟಿವ್ ಇತ್ತು, ಎಡ್ಜೆಕ್ಟಿವ್ ನೌನ್ ಇತ್ತು. ಓಕೆ, ಪ್ರಿಪೋಸಿಷನ್ ಪ್ಲಸ್ ನೌನ್ ಇತ್ತು, ಅಡ್ವರ್ಬ್ ಇತ್ತು, ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇತ್ತಲ್ಲೇ. ಬಟ್ ಇಲ್ಲ, ಅಲ್ಲಿ ಕ್ರಿಯಾಪದ ಇದ್ದಿದ್ದಿಲ್ಲ ಅಲ್ಲಿ ಆಮ್ ಈಸ್ ಆರ್. ಇಲ್ಲಿ ನೋಡ್ರಿ, ಇಲ್ಲಿ ಆಮ್ ಈಸ್ ಆರ್ ಮುಂದ ವರ್ಬ್ ಕ್ರಿಯಾಪದ ಇರ್ತದೆ, ತಿಳ್ಕೊಬೇಕು. ಓಕೆ, ಅಲ್ಲಿ ಕ್ರಿಯಾಪದನ ಬಳಕೆ ಮಾಡೋದಿಲ್ಲ ನಾವು. ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಕ್ರಿಯಾಪದವನ್ನು ಬಳಸುವುದಿಲ್ಲ. ಓಕೆ, ಆ ಇದ್ದಲ್ಲೇ ಆಮ್ ಯೂಸ್ ಮಾಡ್ತೀವಿ. ವಿ ಯು ದೇ ಇದ್ದಲ್ಲಿ ಆರ್ ಯೂಸ್ ಮಾಡ್ತೀವಿ. ಹಿ ಶಿ ಇಟ್ ಇದ್ದಲ್ಲಿ ಈಸ್ ಯೂಸ್ ಮಾಡ್ತೀವಿ. ಈಸ್ ಯೂಸ್ಡ್. ಈಸ್ ಯೂಸ್ಡ್. ಹಿ ಶಿ ಇಟ್ ಇದ್ದಲ್ಲಿ ಇವೆಲ್ಲ ಸಿಂಬಾಲಿಕಲ್ ಆಗಿ ಕಲಿಸುವಾಗ ಟೀಚರ್ಸ್ ಎಲ್ಲ ಇವನ್ ಹೇಳ್ತಿರ್ತಾರೆ. ಇವುಗಳ ಬದ್ಲಿ ಯಾವ್ದಾದ್ರು ನೀವ್ ಏನ್ ಮಾತಾಡ್ತಿದ್ರಿ, ಅವರು ಅಂತ ಮಾತಾಡಿದ್ರೆ ಇದನ್ನ ಬರ್ರಿ, ಹುಡುಗರು ಅಂತ ಮಾತಾಡಿದ್ರೆ ಹುಡುಗರ ಅಂತಾನೆ ಬರೀಬೇಕು ನೀವು. ಹುಡುಗರು ಮೈದಾನದಲ್ಲಿ ಆಟ ಆಡುತ್ತಿದ್ದಾರೆ ಅಂದಾಗ ದೇ ಯೂಸ್ ಆಗುತ್ತೆ. ಅದಕ್ಕೆ ನೀವು ದೇ ಅಂತ ಬರಿಬಾರ್ದು, ಹುಡುಗರು ಅಂತ ಹೇಳಿರ್ತೀರಲ್ಲ, ಹುಡುಗರು ಅಂತಾನೆ ಯೂಸ್ ಮಾಡ್ಬೇಕು ನೀವು ಅಲ್ಲಿ. ಇಂಗ್ಲಿಷ್ ಸೆಂಟೆನ್ಸ್ ನಲ್ಲಿ ಬಾಯ್ಸ್ ಅಂತ ಹೇಳ್ಬೇಕು. ದ ಬಾಯ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಓಕೆ, ಸೊ ಇಲ್ಲಿ ಸಿಂಬಾಲಿಕಲ್ ಆಗಿ ಬರ್ದಿರ್ತಾವ ನಾವು. ಟೈಗರ್ ಇರ್ತದೆ, ಅದಕ್ಕೆ ಇಟ್ ಅಂತೀವಿ ನಾವು. ಆ ಟೈಗರ್ ಅಂದ ಕನ್ನಡದಲ್ಲಿ ಇದಕ್ಕೆ ಇಟ್ ಅನ್ಬಾರ್ದು, ಅಲ್ಲಿ ಇಂಗ್ಲಿಷ್ ನಲ್ಲಿ ಇಟ್ ಅಂತ ಹೇಳ್ಬಾರ್ದು. ಟೈಗರ್ ಅಂದ್ರೆ ಟೈಗರ್ನ. ನೀವು ಕನ್ನಡದಲ್ಲಿ ಏನ್ ಮಾತಾಡಿರ್ತೀರಿ ಅಂತ ಹೇಳ್ಬೇಕು. ಆದ್ರ ಯಾವ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ ನಾನು, ಯಾವ ವಾಕ್ಯವನ್ನ ಮಾತಾಡ್ತಾ ಇದ್ದೀನಿ, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಓಕೆ, ನೋಡ್ರಿ, ಈಗ ಆ ಇದ್ದಲ್ಲಿ ಯಾಮ್, ವಿ ಯು ದೇ ಇದ್ದಲ್ಲಿ ಆರ್, ಹಿ ಶಿ ಇಟ್ ಇದ್ದಲ್ಲಿ ಈಸ್. ಈ ಟೆನ್ಸ್ ಏನ್ ಹೇಳತ್ತಂದ್ರ, ದ ದಿಸ್ ಟೆನ್ಸ್ ಶೋಸ್ an action which is in progress and is not yet completed. Okay, is said to be the present continuous tense. ಒಂದು ಆಕ್ಷನ್ ಪ್ರೋಗ್ರೆಸ್ ದಲ್ಲಿ ಇರ್ತದ, ಕಂಟಿನ್ಯೂಸ್ ಆಗಿರ್ತದ. ಈಸ್ ನಾಟ್ ಕಂಪ್ಲೀಟೆಡ್, ಕಂಪ್ಲೀಟೆಡ್ ಆಗಿರುವುದಿಲ್ಲ. ನೋಡ್ರಿ, ಈ ಹಿಂದಿನ ಟೆನ್ಸ್ ನಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಕ್ಷನ್ ಸದ್ಯದಲ್ಲೇ ಆಗ್ತಿರ್ತದ, ಮುಂದೆ ಆಗ್ತಿರ್ತದ. ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಬಳಕೆ ಮಾಡ್ತೀವಿ. ನಾ ಹೇಳಿನಲ್ಲ, ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇಲ್ಲಿ ಏನಂತಂದ್ರ, ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಮಾತನಾಡುವ ಸಮಯದಲ್ಲಿ ಆ ಕ್ರಿಯೆ ನಡೀತಿರ್ತದ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿದ ಲೈವ್ ಎಕ್ಸಾಂಪಲ್ ತಗೊಳ್ತೀನಿ.
ನಾವೆಲ್ಲರೂ ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ. ಇದನ್ನ ಯಾಕೆ ಹೇಳಿದ್ನ ತಿದ್ದೇವೆ ಅಂತ ಯಾಕಂದ್ವಿ? ಕಲಿಯುತ್ತೇವೆ ಅಂತ ಹೇಳಿಲ್ಲ, ಕಲಿಯುತ್ತಲಿದ್ದೇವೆ ಅಂತ ಹೇಳಿಲ್ಲ, ಕಲಿತಿದ್ದೆವು ಅಂತ ಹೇಳಿಲ್ಲ, ಕಲಿತಿರುತ್ತೇವೆ ಅಂತ ಹೇಳಿಲ್ಲ, ಕಲಿತಿದ್ದೇವೆ ಅಂತ ಹೇಳಿಲ್ಲ. ನಾ ಯಾವ ಪದ ಬಳಸ್ತಾ ಇದ್ದೀನಿ ನೋಡ್ರಿ. ಕಲಿಯುತ್ತಿದ್ದೇವೆ, ತಿದ್ದೇವೆ, ತಿದ್ದೇವೆ. ನಾವೆಲ್ಲರೂ ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಯಾಕೆಂತಂದ್ರೆ ಈ ನಾ ಸೆಂಟೆನ್ಸ್ ಹೇಳುವಾಗ ಆ ಕ್ರಿಯೆ ನಡೀತಿರ್ತತ, ನಡೆಯಕತ್ತೈತ್ ನೋಡ್ರಿ. ಈಗ ವಿ ಆರ್ ಲರ್ನಿಂಗ್. ಓಕೆ, ಒಂದು ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ನಾವೇನ್ ಮಾತಾಡ್ತೀವಲ್ಲ ಆ ಕ್ರಿಯೆ ನಡೀತಿರ್ತದೆ. ಫ್ಯಾನ್ ತಿರುಗುತ್ತಿದೆ. ಈಗ ತಿರುಗ್ತಿತ್ತಂದ್ರೆ ಫ್ಯಾನ್ ತಿರುಗುತ್ತಿದೆ ಅಂತ ಹೇಳ್ಬೇಕು. ಓಕೆ, ತಿರುಗುತ್ತದೇನು ಅಂತೀರಿ, ಅದ್ರ ತದೆ ಅನ್ನೋ ಪ್ರತ್ಯಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಬಳಸ್ತೀರಿ ನೀವು. ತಿರುಗುತ್ತದೆ ಅಂದ್ರೆ ಈಗ ತಿರುಗದೇನು ಇರಬಹುದು. ಅದು ತಿರುಗುತ್ತಿದೆ ಅಂದ್ರೆ ಈಗ ತಿರುಗಾಕತೈತೆ ಅಂತಾನೆ ಅರ್ಥ. ಓಕೆ, ಲೈಕ್ ದಿಸ್. ಈ ಒಂದು ಏನು ಇದು ಡೆಫಿನಿಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೀತಿರ್ತದೆ. ಓಕೆ, ದೆನ್ ನೋಡ್ರಿ, ಈಗ ಎಕ್ಸಾಂಪಲ್, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನಾವ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನಾವ್. ಐ ಮುಂದೆ ಮುಂದ್ ಯಾಮ್ ಬರ್ಬೇಕು, ಲರ್ನಿಂಗ್ ಇಂಗ್ಲಿಷ್ ನಾವ್. ಇವೆಲ್ಲ ಎಕ್ಸ್ಟ್ರಾ ವರ್ಡ್ಸ್, ಅಬ್ಜೆಕ್ಟ್ ಅಂತ ತಿಳ್ಕೊಂಡ್ಬಿಟ್ರಿ. ಎಕ್ಸ್ಟ್ರಾ ವರ್ಡ್ಸ್. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ತಿದ್ದೇನೆ. ಓಕೆ, ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರತ್ಯಯ, ವರ್ಬ್ಗೆ ಹಚ್ಚುವಂತ ಪ್ರತ್ಯಯಗಳು ಯಾವ್ಯಾವ ಇದ್ವು ಅಂದ್ರ ತೇನೆ, ತೇವೆ, ತೀ, ತೀರಿ, ತಾನೆ, ತಾಳೆ, ತದೆ, ತಾರೆ, ತವೆ. ಇದು ಇಲ್ಲಿ ತಿದ್ದೇನೆ, ತಿದ್ದೇವೆ, ತಿದ್ದೀರಿ, ತಿದ್ದೀ, ತಿದ್ದಾನೆ, ತಿದ್ದಾಳೆ, ತಿದೆ. ಓಕೆ, ಹೋಗುತ್ತಿದೆ, ಲೈಕ್ ದಿಸ್. ಅಂಡ್ ತವೆ, ತವೆ ಅನ್ನೋಕ್ಕಿಂತ ತಿವೆ, ಹೋಗುತ್ತಿವೆ, ಹುಲಿಗಳು ಹೋಗುತ್ತಿವೆ, ಲೈಕ್ ದಿಸ್. ನೋಡ್ರಿ, ಈ ಪ್ರತ್ಯಯಗಳು ಯಾಡ್ ಆಗ್ತಾವ ವರ್ಬಿಗೆ. ಅಲ್ಲಿ ವರ್ಬಿಗೆ ಹಚ್ಚುವಂತ ಪ್ರತ್ಯಯಗಳ ಬೇರೆ, ಇಲ್ಲಿ ಹಚ್ಚುವಂತ ಪ್ರತ್ಯಯಗಳ ಬೇರೆ. ನೀವು ಸಾಂದರ್ಭಿಕವಾಗಿ ಆ ಸಂದರ್ಭಕ್ಕೆ ಅದೇ ಟೆನ್ಸ್ ಅನ್ನ ಮಾತಾಡ್ತಿರ್ತೀರಿ. ಅದೇ ಕನ್ನಡದಲ್ಲಿರುವ ಯಾವ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ, ನಾನು ಇಂಗ್ಲಿಷ್ ಕಲಿಯುತ್ತೇನೆ ಅಂತೀನಿ, ಕಲಿ ಅನ್ನೋದಕ್ಕೆ ತೇನೆ ಹಚ್ಚಿನಿ, ಯಾವ ಟೆನ್ಸ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಬೇಕು. ತೇನೆ ಅನ್ನೋದು ಯಾವ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸ್ ಮಾತಾಡಿನಿ, ಆ ಸೆಂಟೆನ್ಸಿನ ಸೂತ್ರವನ್ನಕ್ಕೆ ಅನುಗುಣವಾಗಿ ಮಾತಾಡ್ಬೇಕು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅಂದ್ರ ಯಾವ ಟೆನ್ಸ್ ಮಾತಾಡಿದ್ನಿ ಅನ್ನೋದು ಇಮಿಡಿಯೇಟ್ ಆಗಿ ನಿಮ್ಮ ಅರಿವಿಗೆ ಬರ್ಬೇಕು. ಯಾವ ಟೆನ್ಸ್ ಮಾತಾಡ್ತಾ ಇದ್ದೇನೆ ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಕಲಿಯುವ ಕ್ರಿಯೆ ನಡೆದಿದೆ. ಈಗ ಈ ಸೆಂಟೆನ್ಸಿನ ಪ್ರಕಾರ ಇಂಗ್ಲಿಷ್ ಕಲಿಯುವಂತ ಕ್ರಿಯೆ ನಡೆದಿದೆ. ಅದಕ್ಕ ಕಂಟಿನ್ಯೂಸ್ ಟೆನ್ಸ್. ಕಲಿಯುವ ಕ್ರಿಯೆ ಕಂಟಿನ್ಯೂಸ್ ಆಗ್ತಾ ಇದೆ ನೋಡಿ. ಈಸ್ ನಾಟ್ ಯೆಟ್ ಕಂಪ್ಲೀಟೆಡ್. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅಂದ್ರೆ ಕಲಿತೀನಿ ಅಂತ ಹೇಳ್ತಾ ಇದೀನೋ, ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದೀನಿ. ಇದ್ರಲ್ಲಿ ಕಲಿಯಕತ್ತಿನಂತಾನೆ ಹೇಳ್ತಾ ಇದೀನಲ್ಲ, ಕಂಪ್ಲೀಟೆಡ್ ಆಗಿಲ್ಲ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಈಸ್ ಇನ್ ಪ್ರೋಗ್ರೆಸ್ ಅಂಡ್ ಈಸ್ ನಾಟ್ ಯೆಟ್ ಕಂಪ್ಲೀಟೆಡ್. ಓಕೆ, ಯಾವುದು ಇದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾ ಹೇಳಿನಲ್ಲ, ಯಾವುದೇ ಟೆನ್ಸ್ ಅನ್ನ ನೀವು ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಅಲ್ಲಿ ನೋಡಿ, ಡು ನಾಟ್ ಯೂಸ್ ಮಾಡ್ತಿದ್ರಿ, ಡಸ್ ನಾಟ್ ಯೂಸ್ ಮಾಡ್ತಿದ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇಲ್ಲಿ ಐ ಆಮ್ ನಾಟ್, ಆರ್ ಇತ್ತಂದ್ರ ವಿ ಆರ್ ನಾಟ್, ಹಿ ಇತ್ತಂದ್ರ ಹಿ ಈಸ್ ನಾಟ್. ಯಾಮ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು, ಬೇರೆ ಎಲ್ಲಿ ಯೂಸ್ ಮಾಡಬಾರ್ದು. ನೀವು ನೆಗೆಟಿವ್ ಮಾಡ್ತಾ ಇದ್ರಂದ್ರೆ, ನಿಮ್ಮ ಕನ್ನಡದ ವಾಕ್ಯ ನೆಗೆಟಿವ್ ಆಗಿತ್ತಂದ್ರ, ಈಗ ನೋಡ್ರಿ, ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ನಾವ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನಾವ್, ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ನಾವ್. ಈಗ ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಈಗ ನಾನು ಇಂಗ್ಲಿಷ್ ಕಲಿಯುತ್ತಿಲ್ಲ. ತಿದ್ದಿಲ್ಲ ಅಲ್ಲ, ತಿದ್ದಿಲ್ಲ ಅಂದ್ರೆ ಹಿಂದ್ ಕಲಿತಿದ್ದಿಲ್ಲ ಅಂತ ಅರ್ಥ ಆಗುತ್ತದು. ಹಿಂದ ಆ ಕ್ರಿಯೆ ಆಗ್ತಾ ಇದ್ದಿಲ್ಲ ಅಂತ ಅರ್ಥ ಆಗುತ್ತ. ಈಗ ಆ ಕ್ರಿಯೆಯನ್ನ ಮಾಡುತ್ತಿಲ್ಲ ಅಂತ ಹೇಳ್ಬೇಕು, ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ಓಕೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ನೋಡಿ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ. ಈಗ ನೋಡ್ರಿ, ಯಾಮ್ ಐ ಲರ್ನಿಂಗ್ ಇಂಗ್ಲಿಷ್, ಇದು ನೆಗೆಟಿವ್. ನೆಗೆಟಿವ್ ಇತ್ತಂದ್ರೆ ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಮೊದಲು ಬಂದ್ಬಿಡ್ತದೆ. ಡು ಐ ಕಮ್, ಡಸ್ ಹಿ ಕಮ್, ಅಲ್ಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡು ಡಸ್ ಮೊದಲು ತರ್ತಿದ್ರಿ. ನನ್ನ ಕನ್ನಡದ ವಾಕ್ಯ ಕ್ವಶನ್, ಪ್ರಶ್ನಾರ್ಥಕ ವಾಕ್ಯವಾಗಿದ್ರೆ ನೀವು ಆ ಟೆನ್ಸಿನ ಯಾವ ಟೆನ್ಸ್ ಮಾತಾಡಿರ್ತೀರಿ ನೋಡು, ಆ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದೆ. ಯಾಮ್ ಐ ಲರ್ನಿಂಗ್ ಇಂಗ್ಲಿಷ್ ನಾವ್,
ಇಲ್ಲೇ ಇರ್ತದ ಅದು. ಒಂದ್ ಈ ಸೆಂಟೆನ್ಸ್ ಗೊತ್ತಾತಂದ್ರ ಸಾಕು. ಉಳಿದಿದ್ ಎಲ್ಲಾ ಟೆನ್ಸ್ ಅನ್ನು ಮಾತಾಡಕ್ ಬರ್ತಿರ್ಬೇಕು. ಸಾರಿ, ಆಮ್ ಐ ಲರ್ನಿಂಗ್ ಇಂಗ್ಲಿಷ್ ನೌ? ಲೈಕ್ ದಿಸ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ನಾನು ಈಗ ಇಂಗ್ಲಿಷ್ ಮಾತನಾಡುತ್ತ ಸಾರಿ ಕಲಿಯುತ್ತಿದ್ದೇನೆ. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ನೌ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ಆಮ್ ಐ ಲರ್ನಿಂಗ್ ಇಂಗ್ಲಿಷ್ ನೌ? ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ಲಾಸ್ಟ್ ಒನ್. 4 ತರದ ಸೆಂಟೆನ್ಸ್ ಅನ್ನ ಮಾತಾಡ್ತೀರಿ ನೀವು. ಓಕೆ, ಈ ಟೆನ್ಸ್ ಅನ್ನ ಮಾತಾಡ್ತಾ ಇದ್ರ ಯಾವ್ದಾದ್ರು ಒಂದನ್ನ ಮಾತಾಡ್ತಿರ್ತೀರಿ. ಓಕೆ, ಬೇರೆ ಯಾವ್ದು ಮಾತಾಡ್ತಾ ಇರಲಿಲ್ಲ. ಯಮಂಟ್ ಐ ಲರ್ನಿಂಗ್ ಇಂಗ್ಲಿಷ್ ನಾವು. ಇದನ್ನ ಶಾರ್ಟ್ ಮಾಡ್ಬೇಕು ನೀವು. ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಯಾಮ್ ಬರೀತಿರಲ್ಲ, ಎನ್ ಇದ್ರ ಜೊತೆಗೇನೆ ಇಡ್ಬೇಕು. ಆರ್ ಬರ್ದ್ರ ಆರ್ ಇದ್ರ ಜೊತೆಗೇನೆ ಇಡ್ಬೇಕು. ಈಸ್ ಬರ್ದ್ರ ಈ ಸಾರಿ ಎನ್ ಇದ್ರ ಜೊತೆಗೇನೆ ಇಡ್ಬೇಕು. ನೋಡು, ಯಮಂಟ್, ಅರಂಟ್, ಈಸಂಟ್ ಮೊದಲು ಬಂದ್ರೆ ಕ್ಯಾಪಿಟಲ್ ಇರ್ತಾವ ಇವು. ಐ ರೈಟ್ ಕ್ಯಾಪಿಟಲ್. ಓಕೆ, ಆರಂಟ್, ಈಸಂಟ್ ನೋಡ್ರಿ. ಸ್ಟಾರ್ಟಿಂಗ್ ವಾಕ್ಯದ ಮೊದಲಿಗೆ ಇದ್ರೆ ಯಾವಾಗ್ಲೂ ಕ್ಯಾಪಿಟಲ್ ಇರ್ತಾವ. ಈಗ ಆ ಯಾವಾಗ್ಲೂ ಕ್ಯಾಪಿಟಲ್ ಇರ್ತಾವ. ಓಕೆ, ಈಗ ನೋಡ್ರಿ, ಯಾಮಂಟ್ ಎನ್ ಇದ್ರ ಜೊತೆಗೇನೆ ಇಡ್ಬೇಕು. ಆರಂಟ್ ಆರ್ ಜೊತೆಗೇನೆ ಎನ್ ಯೂಸ್ ಮಾಡ್ಬೇಕು. ಟಿ ಒಂದೇ ಸೆಪರೇಟ್ ಮಾಡ್ಬೇಕು. ಇಸಂಟ್ ಟಿ ಒಂದೇ ಸೆಪರೇಟ್. ಆ ಎನ್ ಈಸ್ ಜೊತೆಗೇನೆ ಇಡ್ಬೇಕು. ಓಕೆ, ಇಲ್ಲಿ ನೀವು ಯಾಮಂಟ್ ಈ ಶಾರ್ಟ್ ಬರೋದು ಯಾಮ್ನಾಟ್ ಅಂತ ಓದ್ಬಾರ್ದು. ಅದನ್ನ ಶಾರ್ಟ್ ಬರ್ದಿದ್ರೆ ಶಾರ್ಟ್ ಆಗೇ ಓದ್ಬೇಕು. ಯಾಮಂಟ್ ಅನ್ಬೇಕು. ಯಾಮಂಟ್ ಐ ಲರ್ನಿಂಗ್ ಇಂಗ್ಲಿಷ್ ನಾವು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ? ನೋಡ್ರಿ, ಕಲಿಯುತ್ತಿಲ್ಲ ನೆಗೆಟಿವ್, ಕಲಿಯುತ್ತಿಲ್ಲವೇ ಇಂಟ್ರಾಗೇಟಿವ್. ನೆಗೆಟಿವ್ ಇಂಟ್ರಾಗೇಟಿವ್. ಅದಕ್ಕೆ ಈ ಸೆಂಟೆನ್ಸ್ ಏನಂತಾರ ನೋಡ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಅಂತಾರ. ಅದರಲ್ಲಿ ನೆಗೆಟಿವ್ನು ಇದೆ, ಇಂಟ್ರಾಗೇಟಿವ್ನು ಇದೆ. ಓಕೆ, ಇದು ಓಕೆ. ಈ ಸೆಂಟೆನ್ಸ್ಗೆ ಇದಕ್ಕ ಇದಕ್ಕ ಲಿಂಕ್ ಇರ್ತದ. ಕನ್ನಡ ಸೆಂಟೆನ್ಸ್ ಸೇಮ್ ಇರ್ತಾವ. ಈ ನೆಗೆಟಿವ್ ಇಂಟ್ರಾಗೇಟಿವ್ ಸೇಮ್ ಇರ್ತಾವ. ನೋಡ್ರಿ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಈ ಕಡೆ ನೋಡ್ರಿ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ? ಈಗ ನೋಡ್ರಿ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ತಿದ್ದೇನೆ, ತಿದ್ದೇನೆಯೇ, ತಿದ್ದೇನೆ, ತಿದ್ದೇನೆಯೇ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ಇಲ್ಲಿ ನೋಡ್ರಿ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ? ತಿಲ್ಲ, ತಿಲ್ಲವೇ, ಕಲಿಯುತ್ತಿಲ್ಲವೇ, ಕಲಿಯುತ್ತಿಲ್ಲ, ಕಲಿಯುತ್ತಿಲ್ಲವೇ. ಇದಕ್ಕ ಲಿಂಕ್ ಆಗಿರ್ತದ. ಓಕೆ, ನೆಗೆಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಲಿಂಕ್ ಆಗಿರ್ತದ. ಇದನ್ನ ತಿಳ್ಕೊಬೇಕು. ಈ ಇದು ಒಂದ್ ಬಂತು, ಇವೆರಡು ಬಂತಂದ್ರೆ ಇವೆರಡು ಬರ್ಲೇಬೇಕು ಕನ್ನಡದಲ್ಲಿ. ತಿದ್ದೇನೆ, ತಿದ್ದೇನೆಯೇ, ತಿಲ್ಲ, ತಿಲ್ಲವೇ, ಲೈಕ್ ದಿಸ್. ಈ ಇನ್ನೊಂದು ಈ ಲಾಸ್ಟ್ ಸೆಂಟೆನ್ಸ್ ಅನ್ನ ಇನ್ನೊಂದನ್ನು ಹೇಳ್ಬೋದು. ಇಲ್ಲಿ ಶಾರ್ಟ್ ಮಾಡೋದ್ ಬಿಟ್ಟು ಇಲ್ಲಿ ಎನ್ ಯೂಸ್ ಮಾಡೋದ್ ಬಿಟ್ಟು ನೀವು ಎನ್ ಅನ್ನ ಸಬ್ಜೆಕ್ಟ್ ಮುಂದೆ ಯೂಸ್ ಮಾಡ್ಬೋದು. ಎಲ್ಲಾ ಟೆನ್ಸ್ ನಲ್ಲಿ ಹಿಂಗೇನೆ. ಈ ಲಾಸ್ಟ್ ಸೆಂಟೆನ್ಸ್ ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ಬೋದು. ಆಮ್ ಐ ನಾಟ್ ಲರ್ನಿಂಗ್ ಇಂಗ್ಲಿಷ್ ನಾವು ಹಿಂಗ್ ಹೇಳಿದ್ರು ಒಂದೇ, ಹಿಂಗ್ ಹೇಳಿದ್ರು ಒಂದೇ. ಯಾಮಂಟ್ ಐ ಲರ್ನಿಂಗ್ ಇಂಗ್ಲಿಷ್ ನಾವು ಅಂತಂದ್ರು ಓಕೆ. ಇದು ಇದು ಗ್ರಾಮರ್ ನ ಹೇಳಿದ್ದು ಇಷ್ಟೊತ್ತನ. ಓಕೆ, ಈ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗ್ರಾಮರ್. ಬಟ್ ಈ ಟೆನ್ಸ್ ಕನ್ನಡ ವಾಕ್ಯಗಳನ್ನ ನಾವು ಮಾತಾಡುವಾಗ ಈ ತರ ಮಾತಾಡೋದಿಲ್ಲ. ನೀವ್ ಯಾರನ್ನಾದ್ರ ಹಿಂಗ್ ಕೇಳ್ತೀರೇನು, ನೀನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೀಯಾ ಅಂತ ಕೇಳ್ತೀರೇನ ಅವ್ರನ್ನ. ಯು ಕೆನ್ ನಾಟ್ ಸ್ಪೀಕ್ ಲೈಕ್ ದಿಸ್ ಆರ್ ಯು ವಿಲ್ ನಾಟ್ ಸ್ಪೀಕ್ ಲೈಕ್ ದಿಸ್. ನೀವು ಮಾತಾಡೋದನ್ನೇ ಇಲ್ಲ ಹಿಂಗೆ. ಈ ಗ್ರಾಮರ್ ಪ್ರಕಾರ ಮಾತಾಡೋದಿಲ್ಲ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ ಅಂತೀರ ನೀವು ಯಾರ ಕೇಳಿದ್ರ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ನೀವು ಇನ್ನೊಬ್ರಿಗೆ ಹೀಗೇನೆ ಕ್ವಶನ್ ಕೇಳ್ತೀರಾ, ನೀನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ ಅಂತ ಕ್ವಶನ್ ಕೇಳ್ತೀರಾ? ಕೇಳುದಿಲ್ಲ. ಗ್ರಾಮೆಟಿಕಲ್ ಆಗಿ ಮಾತಾಡೋದಿಲ್ಲ. ನಮ್ಮ ಭಾಷೆಯ ಅಥವಾ ನಮ್ಮ ಪ್ರಾದೇಶಿಕ ಅಥವಾ ನಾವು ಏನು ಆಡು ಭಾಷೆದಲ್ಲಿ ಮಾತಾಡ್ತೀವಲ್ಲ, ನಮ್ಮ ಪ್ರದೇಶದ ಭಾಷೆಯನ್ನ ನಾವು ಮಾತಾಡ್ತೀವಿ ನಾವು. ಅದೇ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀವಿ, ಅದ್ರ ಗೊತ್ತಿರುದಿಲ್ಲ. ಹೆಂಗ್ ಮಾತಾಡ್ತೀವಿ ನೋಡ್ರಿ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನಾವು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಇದು ಪಕ್ಕ ಗ್ರಾಮರ್ ಇದು. ಇದನ್ನ ಹೆಂಗ್ ಮಾತಾಡ್ತೀನಿ ನಾವ್ ಹೊರಗ? ಏನ್ ಮಾಡಾಕತ್ತಿತ್ತಮ್ಮ ಅಂದ್ರ, ನಾ ಇಂಗ್ಲಿಷ್ ಕಲ್ಯಾಕ್ ಹತ್ತೀನ್ರಿ, ಕಲ್ಯಾಕ್ ಹತ್ತೀನ್ರಿ, ಕಲ್ಯಾಕ್ ಹತ್ತೀನಿ. ನೋಡ್ರಿ, ಹತ್ತೀನಿ 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 ಹತ್ತೀನಿ. ಅದು ಒಂದಕ್ಕೊಂದು ಏನು ಇರ್ಲೇ ಇಲ್ಲ ಅವು. ಅಂದ್ರ ನಮ್ಮ ಪ್ರದೇಶದಲ್ಲಿ ಭಾಷೆ ಹೇಗಿರ್ತೈತೋ ಹಾಗೆ ಮಾತಾಡ್ತಿರ್ತೀವಿ ನಾವು. ನಾ ಇಂಗ್ಲಿಷ್ ಕಲ್ಯಾಕ್ ಹತ್ತೀನ್ರಿ ಅಂತೀವಿ. ಒಂದೊಂದ್ ಕಡೆ ಕಲಿತಾ ಇದ್ದೀನಿ ಅಂತಾರ. ಇವಾಗ ಕ್ರಿಯೆ ನಡೀತಾ ಇದೆ. ಅದು ಒಂದೊಂದು ಗ್ರಾಮರ್ ಒಂದೊಂದು ಏರಿಯಾದಲ್ಲಿ ಗ್ರಾಮರ್ ಪ್ರಕಾರನೇ ಮಾತಾಡ್ತಾರ. ಓಕೆ, ಅದು ಓಕೆ. ಒಂದೊಂದು ಏರಿಯಾದಲ್ಲಿ ನಮ್ಮ ಕಡೆ ಗ್ರಾಮರ್ ಪ್ರಕಾರ ಮಾತಾಡೋದಿಲ್ಲ. ಭಾಷೆ ಬಹಳ ಡಿಫ್ರೆಂಟ್ ಆಗಿರ್ತತ. ನಾ ಇಂಗ್ಲಿಷ್ ಕಲ್ಯಾಕ್ ಹತ್ತೀನಿ, ಹಿಂಗ್ ಮಾತಾಡ್ತಾರೆ. ಅದಕ್ಕಾಗಿ ನಾ ಏನ್ ಹೇಳಿದೆ ನಿಮಗೆ ಮೊದಲಿಂದಲೂ ಹೇಳ್ತಾ ಇದ್ದೀನಿ,
ಹಿಂಗ್ ಹೇಳಿದಾಗ ಆ ಕನ್ನಡ ವಾಕ್ಯನು ನೀವು ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಈಗ ಇದನ್ನೇ ಅಂತೀನಿ ನಾನು. ನಾ ಇಂಗ್ಲಿಷ್ ಕಲಿಯಾಕತ್ತೀನಿ ಅಂದ್ಬಿಡ್ತೀರಿ ನೀವು ಯಾರಿಗಾರು. ಇದನ್ನ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರ, ನಾ ಈಗ ಇಂಗ್ಲಿಷ್‌ನೇ ಮಾತಾಡ್ಬೇಕಪ್ಪ ಇದನ್ನ. ನಾನು ಇಂಗ್ಲಿಷ್ ಕಲಿಯಾಕತ್ತೀನ್ರಿ ಅಂತೀರಿ. ಇದನ್ನ ಇಂಗ್ಲಿಷ್‌ನಲ್ಲಿ ಮಾತಾಡ್ಬೇಕು. ಹೆಂಗಾರ ಮಾತಾಡಿರ್ತೀನಿ. ನಾನು ಈಗ ಇಂಗ್ಲಿಷ್ ಕಲಿಯಾಕತ್ತೀನಿ. ಈಗ ನಾನು ಇಂಗ್ಲಿಷ್ ಕಲಿಯಾಕತ್ತೀನಿ. ಇಂಗ್ಲಿಷ್ ಈಗ ನಾನು ಕಲಿಯುತ್ತಿದ್ದೇನೆ. ಓಕೆ. ಕಲಿಯುತ್ತಿದ್ದೇನೆ ಕಲಿಯಾಕತ್ತೀನಿ ನಾನು ಇಂಗ್ಲಿಷ್. 4, 5 ಸೆಂಟೆನ್ಸ್ ಹಿಂದ ಮುಂದ ಮಾಡ್ತೀರಿ. ಕನ್ನಡದಲ್ಲಿ ವರ್ಡ್ಸ್‌ಗಳು ಜಂಪ್ ಆಗ್ತಿರ್ತಾವ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಇಂಗ್ಲಿಷ್‌ನಲ್ಲಿ ಇಲ್ಲ. ಮೊದಲು ಏನ್ ಬರ್ಬೇಕು ಅದೇ ಬರ್ಬೇಕು. ಮೊದಲು ಸಬ್ಜೆಕ್ಟ್ ಬರ್ಬೇಕು. ಆಮೇಲೆ ವರ್ಬ್ ಬರ್ಬೇಕು. ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಆಮೇಲೆ ವಿ1 ಬರ್ಬೇಕು. ಆಮೇಲೆ ಐಎನ್‌ಜಿ ಬರ್ಬೇಕು. ಆಮೇಲೆ ಆಬ್ಜೆಕ್ಟ್ ಬರ್ಬೇಕು. ಈ ಟೆನ್ಸ್ ಅನ್ನ ಮಾತಾಡ್ತಾ ಇದ್ರ. ಓಕೆ. ನಾ ಈಗ ಇಂಗ್ಲಿಷ್ ಕಲಿಯಾಕತ್ತೀನಿ ಅಂದ್ಬಿಡ್ತೀರಿ. ನೀವೇನ್ ಇದನ್ನ ಇಂಗ್ಲಿಷ್‌ನಲ್ಲಿ ಮಾತಾಡ್ಬೇಕು. ಏನ್ ಮಾಡ್ಬೇಕಂದ್ರ ಕನ್ನಡ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ತಿದ್ದೇನೆ ಬಂತ್ ನೋಡ್ರಿ. ಅವಾಗ ಇದು ಯಾವ ಟೆನ್ಸು ಅಂತ ನಿಮಗ್ ಗೊತ್ತಾಗುತ್ತೆ. ನಿಮ್ಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿ ಅನ್ಸ್ಕೋತ ಹೋಗ್ತತದ. ಒಮ್ಮೆ ಕೇಳಿ ಬಿಟ್ಬಿಟ್ರೆ ಮುಗಿದೋಯ್ತದ. ನೀವು ಅದೇ ಅಂಥದ್ದೇ ಸೆಂಟೆನ್ಸ್ ಒಂದು ಪ್ರಾಕ್ಟೀಸ್ ಮಾಡ್ಬೇಕದನ್ನ. ಒಂದು ದಿನಕ್ಕೆ ಒಂದೇ ಸೆಂಟೆನ್ಸ್ ತಗೊಳ್ರಿ. ಒಂದು ಸೆಂಟೆನ್ಸ್ ಮಾಡಕ್ ಒಂದು ದಿನ ತಗೊಳ್ರಿ. ನೋ ಪ್ರಾಬ್ಲಮ್ ಎಟ್ ಆಲ್. ಸ್ಟಾರ್ಟಿಂಗಿಗೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಈಗ ಇವತ್ತ ನೀವು ಒಂದು ಸೆಂಟೆನ್ಸ್ ಮಾಡಾಕ 12 ತಾಸು ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಇದೇ ಒಂದು ಸೆಂಟೆನ್ಸ್ ಮಾಡಾಕ. ಐ ವಿಲ್ ಟೆಲ್ ಯು ದ ಟ್ರೂತ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ ಅಂತ ಹೇಳಾಕ ಒಂದು 10 ತಾಸು ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಇದನ್ನೇ ನೆಕ್ಸ್ಟ್ ಟೈಮ್ ಮಾಡಿದಾಗ ನೀವು 9.5 ತಾಸು ತಗೋತೀರಿ. ನೆಕ್ಸ್ಟ್ ಡೇ ಮಾಡಿದಾಗ 9 ತಾಸು ತಗೋತೀರಿ. ನೆಕ್ಸ್ಟ್ ಡೇ ಮಾಡಿದಾಗ 8 ತಾಸಿಗೆ ಬರ್ತೀರಿ. ನೆಕ್ಸ್ಟ್ ಡೇ ಮಾಡಿದಾಗ 7 ತಾಸಿಗೆ ಬರ್ತೀರಿ. ನೆಕ್ಸ್ಟ್ ಡೇ ಮಾಡಿದಾಗ 6, 5, 4, 3, 2, 1 ಕಲಿಬೇಕಂತ ಬರ್ತತ ನಿಮ್ಮ ಟೈಮ್. ಬೇಗನೆ ಮಾಡಾಕ್ ಕಲಿತೀರಿ. ಮತ್ತ ಯಾವುದೇ ಆಗ್ಲಿ ಕಷ್ಟ ಪಡದೇನೆ ಯಾವ್ದು ಬರುದಿಲ್ಲಲ್ಲ. ಅದಕ್ಕಾಗಿ ಇಫ್ ಯು ಆಸ್ಪೈರ್ ಟು ಲರ್ನ್ ಇಂಗ್ಲಿಷ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅದು ದಾರಿ ಇರುದಿಲ್ಲಲ್ಲ, ಬೇರೆ ದಾರಿ ಇರಲ್ಲ. ಇಲ್ದೇ ಇದ್ರೆ ಆಸೆ ಕೈ ಬಿಡ್ಬೇಕು. ಕಲಿಯಾಕ್ ಆಗುದಿಲ್ಲ ಅಂತ ಬಿಟ್ಬಿಡ್ಬೇಕು. ಅದನ್ನಾದ್ರೂ ಮಾಡ್ಬೇಕು. ಕಲಿತೀನಿ ಅಂತಂದ್ರ ಹಿಂಗ್ ಹೇಳ್ಕೊಟ್ಟಿರ್ತೀವಿ ಅಂದಾಗ ಆ ಪದ್ಧತಿ ಪ್ರಕಾರ ಕಲಿಬೇಕು. ಆಗುದಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅದನ್ನ. ಎರಡರಲ್ಲಿ ಒಂದ್ ಮಾಡ್ಬೇಕು. ಎರಡೂ ವಿಚಾರ ಮಾಡ್ಬಾರ್ದು. ಓಕೆ. ಲೈಕ್ ದಿಸ್. ಈಗ ನೋಡ್ರಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ನೌ. ಆಮ್ ಐ ಲರ್ನಿಂಗ್ ಇಂಗ್ಲಿಷ್ ನೌ? ಆಮ್ಂಟ್ ಐ ಲರ್ನಿಂಗ್ ಇಂಗ್ಲಿಷ್ ನೌ? ಸ್ವಲ್ಪ ಸುತ್ತಿ ಬಳಸಿ ಹೇಳ್ದಂಗ ಆಗತ್ತ ಇದು. ಬಟ್ ನಿಮ್ಗೆ ಎಫೆಕ್ಟಿವ್ ಆಗತ್ತ. ನಾ ಇಲ್ಲಿ ಏನೇ ಮಾತಾಡ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಡೈರೆಕ್ಟ್ ಲಿಂಕ್ ಇರ್ತತದ. ನೀವು ತಿಳ್ಕೋಬೇಕು. ಅಷ್ಟು ಸರಳವಾಗಿ ತಿಳ್ಕೊಬೇಡ್ರಿ. ನಾನು ಇದು ನನ್ನ ಉದ್ದೇಶ ಏನಂತಂದ್ರೆ, ಹೆಚ್ಚಿನ ಉದ್ದೇಶ ಏನಂತಂದ್ರೆ ನಿಮ್ಮನ್ನ ಮಾತಾಡ್ಸ್ಬೇಕು. ನೀವು ಮಾತಾಡಕ್ ಬರ್ಬೇಕು. ಯು ಶುಡ್ ಬಿ ಏಬಲ್ ಟು ಸ್ಪೀಕ್ ಇಂಗ್ಲಿಷ್. ಓಕೆ. ಈ ಎಲ್ಲಾ ಗ್ರಾಮರ್ ಕೋರ್ಸ್ ಮುಗಿದ್ರೊಳಗಾಗಿ. ಆ ಒಂದು ಉದ್ದೇಶಕ್ಕೆ ನಾ ಈ ತರ ಹೇಳ್ತಾ ಇದ್ದೀನಿ. ನೀವು ಗ್ರಾಮರ್ ಬಂದೇ ಬರ್ತದ. ಗ್ರಾಮರ್ ಬಗ್ಗೆ ಏನ್ ಚಿಂತೆ ಬಿಟ್ಟ ಬಿಡ್ರಿ ನೀವು. ಗ್ರಾಮರ್ 100% ಬಂದೇ ಬರ್ತದೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ದಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಿ. ಅಂದ್ರೆ ಆ ಟಾಪಿಕ್‌ಗೆ ಇಂಗ್ಲಿಷ್ ಆ ಟಾಪಿಕ್‌ಗೆ ಸಂಬಂಧಪಟ್ಟಂತೆ ಹೆಚ್ಚು ಕ್ವೆಷನ್ಸ್‌ಗಳನ್ನ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಿ. ಅದನ್ನ ಗ್ಯಾರಂಟಿ ಕೊಡ್ತೀನಿ ನಾನು. ಈಗ ನನ್ನ ಒಂದು ತುಡಿತ ಏನು ಅಂತಂದ್ರೆ, ನೀವು ಇಂಗ್ಲಿಷ್‌ನ ಮಾತಾಡ್ಬೇಕು. ಜೀರೋ ಇದ್ದೋರು ಇಂಗ್ಲಿಷ್ ಮಾತಾಡ್ಬೇಕು. ನನ್ನ ಉದ್ದೇಶ ಅದು. ಅದನ್ನ ನಾನು ಚಾಲೆಂಜಿಂಗ್ ಆಗಿ ತಗೊಳ್ತೀನಿ. ಬಟ್ ನೀವು ಅಷ್ಟೇ ಚಾಲೆಂಜಿಂಗ್ ಆಗಿ ತಗೊಳ್ಬೇಕಾಗತ್ತದ. ಓಕೆ. ಇದು ಕಲಿಯುವಂತದ್ದು ಚಾಲೆಂಜಿಂಗ್ ಇದು. ಬಹಳಷ್ಟು ಜನ ಕೇಳಿದವರು ಇಂಗ್ಲಿಷ್ ಬರೋರು ಹೇಳ್ತಿರ್ಬೋದು. ಅನ್ಕೊಳ್ತಿರ್ತಾರೆ. ಇದು ಎಂತ ಹೆಂಗ್ ಹೇಳ್ಕೊಡ್ದಾಕತ್ತಾರು. ಈ ತರ ಕಲಿಬಾರ್ದು ಅದನ್ನ ಇಂಗ್ಲಿಷ್. ಸುಮ್ನ ಮಾತಾಡ್ಕೋತ ಇರ್ಬೇಕು. ನ್ಯೂಸ್ ನ್ಯೂಸ್ ಏನೋ ಇಂಗ್ಲಿಷ್ ನ್ಯೂಸ್ ಓದ್ಕೋತ ಇರ್ಬೇಕು. ಬರ್ತತದು. ಇದು ಅಲ್ಲ ಪದ್ಧತಿ ಅಂತ ಅನ್ಕೊಳ್ತಿರ್ತಾರ ಒಬ್ಬೊಬ್ರು. ಬರುತ್ತದೆ. ಇಲ್ಲಂತ ಹೇಳುವುದಿಲ್ಲ. ಆದರೆ ಕನ್ನಡದಲ್ಲಿ ಮಾತನಾಡುವಂತ ಎಲ್ಲಾ ವಾಕ್ಯಗಳನ್ನು ನೀವು ಮಾತಾಡಕ್ ಆಗುದಿಲ್ಲ ಆ ಪದ್ಧತಿ ಪ್ರಕಾರ. ನೀವು ಸ್ವಲ್ಪ ಯಾವ್ದಾದ್ರು ಕಂಪ್ನ್ಯಾಗ ಮಾತಾಡಕ್ ಕೊಟ್ಟಂಗ ಆಗ್ತತದ ಅಷ್ಟೇ. ಆದ್ರೆ ಬರೀ ನಿಮ್ ಮಾತಾಡೋದ್ ಉದ್ದೇಶ ಇರುದಿಲ್ಲಲ್ಲ ಇದ್ರದ್ದು ಈಗ. ನಿಮ್ಮ ಕಾಂಪಿಟಿಟಿವ್ ಎಕ್ಸಾಮ್‌ನು ಮುಂದಿದೆಯಲ್ಲ ನಿಮ್ ಮುಂದೆ. ಅದನ್ನ ಯಾರು ಹೇಳ್ಕೊಡೋರು? ಅದಕ್ಕಾಗಿ ಈ ಕಡೆ ಕಾಂಪಿಟಿಟಿವ್ ಎಕ್ಸಾಮ್‌ಗೂ ಹೆಲ್ಪ್ ಆಗ್ಬೇಕು. ಈ ಕಡೆ ಮಾತಾಡಕ್ನು ಬರ್ಬೇಕು. ಅದು ಪ್ಯೂರ್ ಇಂಗ್ಲಿಷ್ ಬರ್ಬೇಕು. ಡಾಕ್ಟರ್ಸ್, ಇಂಜಿನಿಯರ್ಸ್, ಅಸ್ ಬಿಸಿನೆಸ್ ಮೆನ್ಸ್ ಅವರೆಲ್ಲ ಒಬ್ಬೊಬ್ರು ಭಾರಿ ಮಾತಾಡ್ತಿರ್ತಾರೆ ಇಂಗ್ಲಿಷ್. ನೀವು ಕೇಳ್ಕೊಂತ ನಿಂತ್ ಬಿಡ್ತೀರಿ. ಇವ್ನು ಭಾರಿ ಮಾತಾಡ್ತಾನ ಅಂತೇಳಿ. ಅವ ತಪ್ಪ್ ಮಾತಾಡೋದು ನಿಮ್ಗೆ ಗೊತ್ತಾಗ್ತಿರೋದಿಲ್ಲ ಅದು. ಅದಕ್ಕೆ ಭಾರಿ ಮಾತಾಡ್ತಾನ ಅಂದ್ಬಿಡ್ತೀರಿ. ಯಾಕಂದ್ರ ಅವ್ರು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗ್ತಿರ್ತೈತ್ ಅದು. ಯು ವಿಲ್ ಬಿ ಗೆಟ್ಟಿಂಗ್ ದ ಮೆಸೇಜ್ ವಾಟ್ ಹಿ ಆರ್ ಶಿ ಈಸ್ ಕನ್ವೇಯಿಂಗ್. ಬಟ್ ಗ್ರಾಮ್ಯಾಟಿಕಲಿ ಸಿಕ್ಕಾಪಟ್ಟೆ ರಾಂಗ್ ಇರ್ತಾವ. ನೀವು ಹಂಗ್ ಮಾತಾಡ್ಬೋದು. ನೋ ಪ್ರಾಬ್ಲಮ್. ಹಂಗ್ ಮಾತಾಡ್ಬೇಕಾದ್ರೆ ಈ ಕ್ಲಾಸ್ ಕೇಳ್ಬೇಕಂತೇನಿಲ್ಲ. ನೀವು ಹಂಗ್ ಮಾತಾಡ್ಕೋತಿದ್ರೆ ಬಂದ್ಬಿಡ್ತದ. ಆದರೆ ತಿಳ್ಕೋಬೇಕು ನೀವು. ಆ ಫ್ಯಾನ್ ಬಂದ್ ಮಾಡೋದ್ ನೋಡು. ತಿಳ್ಕೋಬೇಕು. ಓಕೆ. ಆ ಏನು ಈ ಪದ್ಧತಿಯ ಮೂಲಕವೇ ನೀವು ಕಲಿಬೇಕು.
ಇಲ್ಲದೆ ಇದ್ರೆ ಯಾವ ಕಾರಣಕ್ಕೂ ಬರುದಿಲ್ಲ ಅದು. ಓಕೆ. ಸಿ ಈ ತರ ಇದು ಯಾವ್ದು ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಒಂದು ಟೆನ್ಸಿನ ಮೂಲಕ ನೋಡ್ರಿ, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್? ಆಮ್, ಈಸ್, ಆರ್. ಓಕೆ. ಓನ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್. ಅಲ್ಲಿ ಆಮ್, ಈಸ್, ಆರ್ ಇರ್ತಾವ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲೂ ಆಮ್, ಈಸ್, ಆರ್ ಇರ್ತಾವ. ಅಲ್ಲಿ ಟು ಬಿ ಫಾರ್ಮ್ಸ್ ಅಂತೀವಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ ಅದನ್ನ. ಓಕೆ. ಇದನ್ನ ಹೆಂಗ್ ಹೇಳ್ತಿರ್ತೀವಿ ನೋಡ್ರಿ ಆಡೋ ಭಾಷೆದಲ್ಲಿ? ನಾ ಇಂಗ್ಲಿಷ್ ಕಲಿಯಾಕತ್ತೀನಿ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಈ ಪಾಯಿಂಟ್ ಅನ್ನ ಮೇಲಿಂದ ಮೇಲೆ ಹೇಳ್ತಿರ್ತೀನಿ ನಾನು. ನಾನು ಈಗ ಒಂದು ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡೀನಿ. ಅದು ಯಾವ್ದು ಟೆನ್ಸ್ನಾಗ ಬರ್ತತ? ಆ ಟೆನ್ಸ್ನಾಗ ಬಂದ್ರ ಅದು ಯಾವ್ದು ಸೆಂಟೆನ್ಸ್? ಯಾವ್ದು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ಇಂಟ್ರಾಗೇಟಿವ್ ನೆಗೆಟಿವ್, ಇದು ನಾಲ್ಕರಲ್ಲಿ ಯಾವ್ದು ಮಾತಾಡೀನಿ ನಾನು? ಆ ಸೆಂಟೆನ್ಸ್ ಪ್ರಕಾರ ನೀವು ವಾಕ್ಯನ ಕಟ್ಕೊಳ್ಬೇಕು. ಓಕೆ. ನಾ ಇನ್ನೊಂದು ಕನ್ನಡ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಂಗ್ಲಿಷ್ ಇದ್ದಿದ್ದು ಅಷ್ಟೇ ಹೇಳ್ತಾ ಇದ್ದೀನಿ ನಾ ಈಗ. ಕನ್ನಡ ಎಕ್ಸಾಂಪಲ್ ಮುಂದೆ ಕೊಟ್ಟು ಇನ್ನಿಷ್ಟು ನಿಮ್ಮ ಅರಿವಾಗೋದು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ತಿಳುವಳಿಕೆ ಹೆಚ್ಚಾಗ್ತಾ ಹೋಗ್ತದೆ. ನಿಮ್ಮ ಅರಿವಿಗೆ ಹೆಚ್ಚು ವಿಷಯಗಳು ಬರ್ತಾ ಹೋಗ್ತಾವ. ಓಕೆ. ಸಿ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನಾವು. ಇದನ್ನೇ ಆಡು ಭಾಷೆದಲ್ಲಿ ಏನಂತೀರಿ? ಇದನ್ನೇ ನೆಗೆಟಿವ್ ಮಾಡ್ತಾ ಇದ್ರಿ ನೀವು. ಆಡು ಭಾಷೆದಲ್ಲಿ ಹೆಂಗ್ ಹೇಳ್ತಿರ್ತೀರ ಅಂದ್ರ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಇದನ್ನ ಹೆಂಗ್ ಹೇಳ್ತಿರ್ತಾರ ಅಂದ್ರ, ನಾ ಇಂಗ್ಲಿಷ್ ಕಲ್ಯಾಕ್ ಹತ್ತಿಲ್ರಿ, ಕಲ್ಯಾಕ್ ಹತ್ತಿಲ್ರಿ, ಕಲ್ಯಾಕ್ ಹತ್ತಿಲ್ರಿ. ನೋಡ್ರಿ ಹಿಂಗ್ ಮಾತಾಡ್ತಿರ್ತೀರಿ. ನಾನು ಅದನ್ನ ನೀವೇನ್ ಮಾಡ್ಬೇಕು? ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ಯಾವ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾವ ಸೆಂಟೆನ್ಸ್? ನೆಗೆಟಿವ್ ಸೆಂಟೆನ್ಸ್. ನಾ ಇಂಗ್ಲಿಷ್ ಕಲಿಯಾಕತ್ತೀನೇನ ಈಗ? ಇಂಟ್ರಾಗೇಟಿವ್ ಸೆಂಟೆನ್ಸ್. ಕ್ವಶನ್ ಮಾಡ್ದಂಗ ಆಗುತ್ತೆ ನೋಡ್ರಿ ಇದು. ನಾ ಇಂಗ್ಲಿಷ್ ಕಲಿಯಾಕತ್ತೀನೇನು? ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ನಾ ಈಗ ಇಂಗ್ಲಿಷ್ ಕಲಿಯಾಕತ್ತಿಲ್ಲನು? ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ? ಕಲಿಯುತ್ತಿಲ್ಲ ನೆಗೆಟಿವ್, ಕಲಿಯುತ್ತಿಲ್ಲವೇ ಇಂಟ್ರಾಗೇಟಿವ್. ಎರಡೂ ಇಂಟ್ರಾಗೇಟಿವ್ನು ಮಾಡಾಕತ್ತೀರಿ, ನೆಗೆಟಿವ್ನು ಹೇಳಿರಿ. ಅದ್ರಾಗ ಇಲ್ಲ ಅಲ್ಲ ಐತಿ ನೋಡ್ರಿ. ಇದ್ರಾಗ ಏನಾದ್ರು ಇಲ್ಲ ಅಲ್ಲ ಐತೆ ನೋಡ್ರಿ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ನೋ, ಇಲ್ಲ ಅಲ್ಲ. ಇಲ್ಲ ಅಲ್ಲ ಇದ್ರಲ್ಲಿ. ಇಲ್ಲ ಅಲ್ಲ ಅಲ್ಲಿ ಇಲ್ಲ. ಓಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲ ಅಲ್ಲ ಅಥವಾ ಇಲ್ಲ ಅಥವಾ ಅಲ್ಲ ಇದ್ರಲ್ಲಿ ಇದೆ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲವೇ? ಕಲಿಯುತ್ತಿಲ್ಲ, ಅಲ್ತಿಲ್ಲ ನೆಗೆಟಿವ್. ಕಲಿಯುತ್ತಿಲ್ಲವೇ? ಆಡು ಭಾಷೆದಲ್ಲಿ ಹೆಂಗ್ ಹೇಳ್ತಿರ್ತಾರ ನೋಡು. ನಾನು ಇಂಗ್ಲಿಷ್ ಕಲಿಯಕ್ ಹತ್ತಿಲ್ಲ ಅನ್ನಿ ಹಂಗ. ಇನ್ನೊಬ್ಬ ಕೇಳ್ಬೇಕಾದ್ರ ನೀ ಇಂಗ್ಲಿಷ್ ಕಲಿಯಕ್ ಹತ್ತಿಲ್ಲ ಅನ್ಲೇ ಅಂತೀರಿ. ಕಲಿಯಕ್ ಹತ್ತಿಲ್ಲ, ಕಲಿಯುತ್ತಿಲ್ಲವೇ? ಕ್ವಶನ್ ಮಾಡಿರಿ, ಅಲ್ಲ ಇಲ್ಲನೂ ಐತಿ. ಬರೀ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? ನೀ ಇಂಗ್ಲಿಷ್ ಕಲಿತಾ ಇದೀಯಾ? ಕಲಿಯಾಕತ್ತೀಯಾ? ಕಲಿಯಾಕತ್ತೀಯಾ? ಇದು ನೋಡಿ, ಇಲ್ಲ ಇಲ್ಲ ಇಲ್ಲ, ಇಲ್ಲ ಅಲ್ಲ ಇಲ್ಲ ಇದ್ರಲ್ಲಿ. ಓಕೆ. ಲೈಕ್ ದಿಸ್. ಈ ಇದ್ರ ಈ ಕನ್ನಡ ಸೆಂಟೆನ್ಸ್ ಕೊಟ್ಟಾಗ ಇನ್ನಿಷ್ಟು ನಿಮ್ಗೆ ಆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಿ. ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾ ಹೇಳ್ತೀನಿ ಅದನ್ನ. ಓಕೆ. ಈ ಅರ್ಥದಲ್ಲಿ ಹೇಳಿನಲ್ಲ, ನೀವು ಯಾವುದೇ ಈ ಸೆಂಟೆನ್ಸ್ ಹೆಂಗಿರ್ತಾವಂದ್ರ, ಅಥವಾ ಈ ಟೆನ್ಸ್ ಏನ್ ಹೇಳುತ್ತಂದ್ರ, ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ. ಈಗ ನಮ್ಮ ತಾಯಿಯು ಅಡಿಗೆ ಮಾಡುತ್ತಿದ್ದಾಳೆ. ಈ ಸೆಂಟೆನ್ಸ್ ಯಾವಾಗ ಹೇಳ್ತೀನಿ ನಾನು? ಆ ಅಡಿಗೆ ಮಾಡುವ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ ಈಗ ಅದು. ಅದಕ್ಕೆ ಮಾಡುತ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಮಾಡುತ್ತಾಳೆ ಅಂತ ಹೇಳಿಲ್ಲ ನಾನು. ಮಾಡುತ್ತಾಳೆ ಅಂದ್ರೆ ಏನಾಗುತ್ತೆ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತ. ತಾಳೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರತ್ಯಯ. ಇದ್ದಾಳೆ ಮಾಡಕತ್ತಾಳ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನನ್ನ ತಾಯಿ ಮನೆ ಕೆಲಸ ಅಥವಾ ಅಡಿಗೆ ಮಾಡುತ್ತಿದ್ದಾಳೆ ಅಂದ್ರ, ಈ ಸೆಂಟೆನ್ಸ್ ಯಾವಾಗ ಹೇಳ್ತೀನಿ ಅಂದ್ರೆ ನಾನು, ಆ ಅಡಿಗೆ ಮಾಡುವ ಕ್ರಿಯೆ ನಡೀತಾ ಇದೆ, ಕಂಟಿನ್ಯೂಸ್ ಆಗ್ತಾ ಇದೆ. ಯಾವಾಗ? ಈಗ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ. ಇಂಥ ಸಂದರ್ಭವನ್ನು ಈಗ ಯಾರೋ ಓದ್ತಾ ಇದಾರೆ ಅಂತ ತಿಳ್ಕೊಡ್ರಿ, ರೂಮ್ನಾಗ ಕುಂತು ಬರ್ತಾರ. ನಿಮ್ ಫ್ರೆಂಡ್ ಏನ್ ಮಾಡಕತ್ತಾನ್ರಿ ಅಂತ ಕೇಳ್ತಾರ. ನೀವ್ ಹೊರಗ್ ಕೂತಿರ್ತೀರಿ. ಅವಾಗ ನೀವೇನಂತೀರಿ? ಅವ ಓದಾಕತ್ತಾನ ಈಗ. ನೀವೇನಂತೀರಿ? ಅವನು ಓದುತ್ತಿದ್ದಾನೆ, ಓದಾಕತ್ತಾನವ ಅಂತೀರಿ. ಓದಾಕತ್ತಾನವ ಅಂದ್ರ ಯಾಕ ಅದೇ ಸೆಂಟೆನ್ಸ್ ಹೇಳ್ತೀರಂದ್ರ, ಆ ಓದುವ ಕ್ರಿಯೆ ಕಂಟಿನ್ಯೂ ಆಗ್ತಾ ಇದೆ. ಮುಂದೆ ಕೂತ್ ಓದಾಕತ್ತಾನ, ಅದಕ್ಕೆ ಓದಾಕತ್ತಾನ ಅಂತ ಹೇಳ್ತಾ ಇದ್ರಿ ನೀವು. ಓದಿದ್ ಓದ್ಯಾನ್ರಿ ಅಂತ ಹೇಳ್ತೀರೇನ್ ಅಲ್ಲಿ? ರೂಮ್ನಾಗ ನಡೀತಾ ಇದೆ ಕ್ರಿಯೆ, ಆದ್ರ ನೀವ್ ಅಲ್ಲೇನಂತೀರಿ? ಓದ್ಯಾನ್ರಿ ಅವ ಅಂತೀರೇನು? ಓದಾಕತ್ತಾನ ಅಂತ ಹೇಳ್ತೀರಿ. ಯಾವ ಟೆನ್ಸ್ ಆಗುತ್ತೆ ಹೇಳಿ? ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓದುತ್ತಾನೆ ಅಂತ ಹೇಳುದಿಲ್ಲ ನೀವು. ಓದುತ್ತಾನೆ ಅಂದ್ರೆ ಇನ್ನು ಚಲೋನ ಮಾಡಿಲ್ಲವ ಅಂತ ಅರ್ಥ ಆಗ್ತದೆ. ಓಕೆ. ಅದಕ್ಕಾಗಿ ಈ ಗ್ರಾಮ್ಯಾಟಿಕಲ್ ಐಟಮ್ ಅನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಾಗ ತಲೆಯಲ್ಲಿ ಯಾವ್ದು ಮೊದಲ, ಯಾವ್ದು ಹಿಂದೆ, ಯಾವ್ದು ಅದು ಇಲ್ಲಿ ಹೆಂಗೆ ಏನು ಅಂತೇಳಿ. ಬಟ್
ಕನ್ನಡ ಸೆಂಟೆನ್ಸ್ ಕೊಟ್ಟಾಗ ಇನ್ನಷ್ಟು ಸ್ಪಷ್ಟತೆ ಆಗ್ತಾ ಹೋಗ್ತದೆ ನಿಮಗೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಓಕೆ, ನನ್ನ ಕನ್ನಡದ ವಾಕ್ಯ ಏನಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಹಿಂಗೆ ಇಂಥವು ಡೇ ಟು ಡೇ ಲೈಫ್ ದಲ್ಲಿ ಇಂಥ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ಕೇಳ್ತಾ ಇದ್ರಿ. ನಾನು ಸಂಗೀತವನ್ನು ಆಲಿಸುತ್ತಿದ್ದೇನೆ. ಓಕೆ, ಈಗ ಕೇಳ್ತಿರ್ಬೇಕು, ನಾನು ಕೇಳ್ತಾ ಇದ್ದೀನಿ, ಈಗ ಅದು ನಡೀತಾ ಇದೆ. ಆ ರೂಮ್ ನಲ್ಲಿ ಓದುತ್ತಿಲ್ಲ. ಓದುತ್ತಿಲ್ಲ ಅಂದ್ರೆ ಓದಕ್ಕಾಗ್ತಿಲ್ಲ, ಆ ಕ್ರಿಯೆ ನಡೆಸುತ್ತಿಲ್ಲ, ನೆಗೆಟಿವ್ ಅದು. ಬರೀ ಅಫರ್ಮೇಟಿವ್ ಅಷ್ಟೇ ತಿಳ್ಕೊಬೇಡ್ರಿ, ಅದು ನೆಗೆಟಿವ್ ಏನಾಗುತ್ತಾ, ಇಂಟ್ರಾಗೇಟಿವ್ ಅಂತ, ಇಂಟ್ರಾಗೇಟಿವ್ ಏನಾಗುತ್ತಾ, ನೆಗೆಟಿವ್ ಇಂಟ್ರಾಗೇಟಿವ್ ಏನಾಗುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಬರೀ ಅಫರ್ಮೇಟಿವ್ ನೀವು ಮಾತಾಡ್ತಾ ಇರೋದು ಕನ್ನಡ ಸೆಂಟೆನ್ಸ್ ಅಲ್ಲಿ, ಅಫರ್ಮೇಟಿವ್ ಮಾತಾಡ್ತೀರಿ, ಸಾಂದರ್ಭಿಕವಾಗಿ ಯಾವ್ದು ನಿಮ್ಗೆ ಅಲ್ಲಿ ಏನ್ ಹೇಳ್ಬೇಕಾಗಿರ್ತದೋ ಆ ಸೆಂಟೆನ್ಸ್ ಅನ್ನ ಹೇಳ್ತಿರ್ತೀರಿ. ಓಕೆ, ಕನ್ನಡದಲ್ಲಿ ನೀವು ನೆನ್ಪು ಮಾಡ್ಕೊಂತ ಹೇಳ್ತಿರೋದಿಲ್ಲ. ಈಗ ಅವ ಓದ್ತಾ ಇಲ್ಲ, ನಾ ಯಾವ ಸೆಂಟೆನ್ಸ್ ಹೇಳ್ಬೇಕಂತ ಹೇಳಿ ಹೇಳ್ತಿರ್ತೀರಿ. ಓದಾಕತ್ತಿಲ್ ರೂಮ್ನಾಗ ನೀವು ಯಾರು ಕೇಳ್ತಾರ, ಅವ ಏನು ಓದಾಕತ್ತಾನ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾಗಿರ್ತದ. ನೀವು ಈಗ ಓದಾಕತ್ತಿಲ್ಲ, ನಾನು ಯಾವ ಸೆಂಟೆನ್ಸ್ ಹೇಳ್ಬೇಕಿದು ಅಂತೇಳಿ ನೆನ್ಪು ಮಾಡ್ಕೊಂಡ್ ಹೇಳ್ತಿರೋ, ನಿಮ್ಗೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತದ ಕನ್ನಡ. ಇಮಿಡಿಯೇಟ್ ಆಗಿ ಬಂದ್ಬಿಡ್ತದ. ಓದಾಕತ್ತಿಲ್ರಿ ಅಂದ್ಬಿಡ್ತೀರಿ ಇಮಿಡಿಯೇಟ್ ಆಗಿ ನೀವು. ಅದನ್ನ ವಿಚಾರ ಮಾಡೋದಿಲ್ಲ ಅಲ್ಲೇ. ಅಲ್ಲಿ ಯಾವ್ದು ಸಬ್ಜೆಕ್ಟ್, ಅಲ್ಲಿ ಯಾವ್ದು ವರ್ಬ್. ಓಕೆ, ಅದಕ್ಕಾಗಿ ಆಡು ಭಾಷೆಯಲ್ಲಿದ್ದಂತ ಕನ್ನಡವನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡಿ, ಅದು ಯಾವ ಟೆನ್ಸ್ ಅಂತ ತಿಳ್ಕೊಂಡು, ಆಮೇಲೆ ಯಾವ ಸೆಂಟೆನ್ಸ್ ಅಂತ ತಿಳ್ಕೊಂಡು, ಆ ಟೆನ್ಸ್, ಆ ಸೆಂಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ಒಂದು ಸೆಂಟೆನ್ಸ್ ಅನ್ನ ನೀವು ರಚನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು 6 ಇದ್ದಿದ್ದು ಎಕ್ಸಾಂಪಲ್. ವಿ ಆರ್ ಡೂಯಿಂಗ್ ಹೋಮ್ವರ್ಕ್. ನಾವು ಈಗ ಕೆಲಸ ಮಾಡುತ್ತಿದ್ದೇವೆ, ಮನೆಗೆಲಸ ಮಾಡುತ್ತಿದ್ದೇವೆ. ಮನೆಗೆಲಸ ಹೋಮ್ವರ್ಕ್ ಮಾಡುವಂತ ಕ್ರಿಯೆ ನಡೆದಿದೆ. ಓಕೆ, ಅದಕ್ಕೆ ಮಾಡುತ್ತಿದ್ದೇವೆ ಅಂತ ಹೇಳ್ತಾ ಇದೀನಿ. ವಿ ಆರ್ ನಾಟ್ ಡೂಯಿಂಗ್ ಹೋಮ್ವರ್ಕ್, ನಾವು ಮಾಡಕ್ ಹತ್ತಿಲ್ಲ. ವಿ ಆರ್, ನಾವು ಮನೆಗೆಲಸವನ್ನು ಮಾಡುತ್ತಿಲ್ಲ, ಮಾಡುತ್ತಿದ್ದೇವೆ, ಮಾಡುತ್ತಿಲ್ಲ. ಪ್ರತ್ಯಯ ಬಹಳ ಇಂಪಾರ್ಟೆಂಟ್. ತಿದ್ದೇವೆ, ತಿದ್ದೇವೆ, ಮಾಡು ವರ್ಬ್, ಮಾಡುತ್ತಿದ್ದೇವೆ, ಮಾಡುತ್ತಿಲ್ಲ, ತಿಲ್ಲ. ಓಕೆ, ಈಗ ನೋಡು, ಈ ಯಾವಾಗ್ಲೂ ಯಾವುದೇ ಟೆನ್ಸ್ ಇರ್ಲಿ, ಅದು ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಲಿ, ಮತ್ತೊಂದಿರ್ಲಿ, ಫ್ಯೂಚರ್ ಪರ್ಫೆಕ್ಟ್ ಇರ್ಲಿ, ಯಾವುದೇ ಇರ್ಲಿ, ಆಯಾ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು ನೀವು. ವಿ ನಾಟ್ ಡೂಯಿಂಗ್ ಅನ್ಬಾರ್ದು. ವಿ ಆರ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ನಾವು ಇಂಟ್ರಾಗೇಟಿವ್ ಮಾಡಿದ್ರ ಅದು ವರ್ಬ್ ಅಷ್ಟೇ ಮೊದಲು ತಂದ್ಬಿಡ್ತಾರೆ. ಇಲ್ಲಿ ನಾಟ್ ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಓನ್ಲಿ ಇಂಟ್ರಾಗೇಟಿವ್, ನೆಗೆಟಿವ್ ಇಲ್ಲ ಇದರಲ್ಲಿ. ಆರ್ ವಿ ಡೂಯಿಂಗ್ ಹೋಮ್ವರ್ಕ್ ನಾವು. ಈ ವಿ ಡಬ್ಲ್ಯೂ ಈ ಕಡೆ ಬಂದ ತಕ್ಷಣ ಸ್ಮಾಲ್ ಆಗ್ಬೇಕದು. ಇಲ್ಲಿ ಕ್ಯಾಪಿಟಲ್ ಐತೆ ಅಂತ ಬರೀಬಾರ್ದು. ಫಸ್ಟ್ ಲೆಟರ್ ಅಷ್ಟೇ ಕ್ಯಾಪಿಟಲ್ ಆಗಿರ್ತದೆ. ಆ ಯಾವಾಗ್ಲೂ ಕ್ಯಾಪಿಟಲ್ ಇರ್ತದೆ. ಆ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ನಲ್ಲಿ ಇರ್ತದೆ. ಅದು ಒಂದು ಟಾಪಿಕ್ ಇದೆ, ಪಂಕ್ಚುಯೇಷನ್ ಮಾರ್ಕ್ಸ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು. ನಾವು ಫುಲ್ ಸ್ಟಾಪ್, ಕಾಮ, ಕಾಲನ್, ಸೆಮಿ ಕಾಲನ್, ಡಬಲ್ ಇನ್ವರ್ಟೆಡ್ ಕಾಮ, ಸಿಂಗಲ್ ಇನ್ವರ್ಟೆಡ್ ಕಾಮ. ಓಕೆ, ಇವುಗಳ ಬಗ್ಗೆನೂ ನಾವು ಹೆಚ್ಚು ಡಿಸ್ಕಷನ್ ಮಾಡೋಣ ಮುಂದಿನ ದಿನಗಳಲ್ಲಿ. ಓಕೆ, ಆರ್ ವಿ ಡೂಯಿಂಗ್ ಹೋಮ್ವರ್ಕ್ ನಾವು. ಈಗ ಆರಂಟ್ ವಿ ಡೂಯಿಂಗ್ ಹೋಮ್ವರ್ಕ್ ನಾವು. ಆರಂಟ್, ಆರ್ ಬರ್ದ್ರಿ, ಎನ್ ಇದ್ರ ಜೊತೆಗೇನೆ ಇಡ್ಬೇಕು. ಆರಂಟ್, ಟಿ ಒಂದೇ ಸೆಪರೇಟ್ ಮಾಡ್ಬೇಕು, ಎಪಾಸ್ಟ್ರಫಿ ಟಿ. ಆರಂಟ್, ಇಸಂಟ್. ಓಕೆ, ಆರಂಟ್, ಆರಂಟ್ ಇಷ್ಟ. ಆರಂಟ್ ವಿ ಡೂಯಿಂಗ್ ಹೋಮ್ವರ್ಕ್ ನಾವು. ನೋಡ್ರಿ ಇಲ್ಲಿ ಆರ್ ಮೊದಲೈತ್ರಿ ಇಂಟ್ರಾಗೇಟಿವ್, ನಾಟ್ ಏನೈತಿ ನೆಗೆಟಿವ್ ಐತಿ, ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಇದು. ಈ ಶಾರ್ಟ್ ಮಾಡಿವಿ ಅಷ್ಟೇ ನಾವು. ಇಫ್ ಯು ಹ್ಯಾಡ್ ಮೇಡ್ ಇಟ್ ಶಾರ್ಟ್, ಪ್ಲೀಸ್ ಪ್ರೊನೌನ್ಸ್ ಇಟ್ ಶಾರ್ಟ್ಲಿ, ಏನು ಇನ್ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ ದಲ್ಲೇನೆ ಪ್ರೊನೌನ್ಸ್ ಮಾಡಿದ್ರಿ. ಇಲ್ಲಿ ಆರಂಟ್ ಅಂತ ಬರೆದ್ರಿ, ಆರ್ ನಾಟ್ ವಿ ಡೂಯಿಂಗ್ ಹೋಮ್ವರ್ಕ್ ಅಂತ ಹೇಳ್ಬಾರ್ದು. ಆರಂಟ್, ಇಸಂಟ್, ಯಮಂಟ್ ಒಂದ್ 4-5 ಸಲ ಹೇಳ್ರಿ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಬರ್ದೇ ಇದ್ರೆ. ಯಾರಿಗೂ ಎಲ್ಲ ಪರ್ಫೆಕ್ಟ್ ಬರ್ತದಂತ ಏನಿಲ್ಲ ಅಂತ ಏನ್ ತಿಳ್ಕೊಬೇಡ್ರಿ. ಎಲ್ಲರೂ ಎಡವೆ ಎಡವುತಾರ, ಮಾತಾಡೋದ್ರಲ್ಲಿ ಆಗುದೇ ಅದು. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರುವುದರಿಂದ ಅದು ಕನ್ನಡ ಭಾಷೆ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿರ್ತದ. ಹಿಂಗಾಗಿ ಮಾತಾಡುವಾಗ ಸ್ವಲ್ಪ ಏನು ಅದಿರ್ತಿರ್ತತ, ನಾಲಿಗೆ ಏನಾಗ್ತಿರ್ತತ, ಸರಿಯಾಗಿ ಹೊರಡ್ತಿರೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತಿರ್ತತ. ದಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಈಗ ನೋಡ್ರಿ, ಅದು ಅದರಲ್ಲೂ ನಾವು ಇನ್ನೊಂದು ಭಾಷೆಯನ್ನ ಕಲಿತಿರ್ತೀವಿ. ಇಟ್ ಈಸ್ ಎ ಚಾಲೆಂಜಿಂಗ್. ನಾವು ಇಷ್ಟಾದ್ರೂ ಮಾತಾಡ್ತಿರ್ತೀವಿ. ಅವ್ ಇಂಗ್ಲೆಂಡ್ದವ್ರು ನಮ್ ಭಾಷೆ ಕೊಟ್ರ ಅವ್ರು ಹೆಂಗ್ ಮಾತಾಡ್ತಾರ? ಓಕೆ, ಅವ್ರಿಗೆ ಇಷ್ಟು ಮಾತಾಡಕ್ ಬರೋಲ್ಲ ನಮ್ ಭಾಷೆ. ಓಕೆ, ಅವ್ರ ಭಾಷೆಯನ್ನ ನಾವ್ ಎಷ್ಟು ನೀಟಾಗಿ ಕಲಿತಾ ಇದೀವಿ. ಅದಕ್ಕಾಗಿ ಪ್ರೊನೌನ್ಸಿಯೇಷನ್ ಬರ್ದೇ ಇದ್ರ ರಿಪೀಟೆಡ್ಲಿ ಹೇಳ್ರಿ ಅದನ್ನ. ಓಕೆ, ಇದು ಅನಿವಾರ್ಯ. ಭಾಷೆ ಕಲಿಯುವುದು ಅನಿವಾರ್ಯ. ಯಾಕಂದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಇದೆ ಅದು. ಇದೇ ದೊಡ್ಡ ಭಾಷೆ ಐತೆ, ಏನಿದು ಸುಪ್ರಿಯರು, ಏನಿದು ದೇವ್ರು ಅನ್ನುವಂಗ ನೀವು ನೆನ್ಪು ಏನು ಮನಸ್ಸಿನಲ್ಲಿ ಇಟ್ಕೊಂಡ್ ಕಲಿಬಾರ್ದು ಅದನ್ನ. ಒಂದು ಭಾಷೆ ಆಗಿ ಕಲೀರಿ ಅಷ್ಟೇ. ಓಕೆ, ಯಾವ್ದು ಎಲ್ಲಾ ಭಾಷೆಗಳನ್ನು ಶ್ರೇಷ್ಠನೇ. ಓಕೆ, ಆಂಧ್ರ ಪ್ರದೇಶದವರಿಗೆ ಆಂಧ್ರ ತೆಲುಗು ಶ್ರೇಷ್ಠ, ತಮಿಳುನಾಡದವರಿಗೆ ತಮಿಳು ಶ್ರೇಷ್ಠ, ಕನ್ನಡದವರಿಗೆ ಕನ್ನಡ ಶ್ರೇಷ್ಠ. ಎಲ್ಲ ಭಾಷೆಯನ್ನು ಪ್ರೀತಿಸಬೇಕು.
ಓಕೆ. ಇದು ಭಾಷೆ ಭಾರಿ ಇಂಗ್ಲಿಷ್ ಮಾತಾಡೋರು ಕಂಡ್ರ ಅಥವಾ ಇಂಗ್ಲಿಷ್ ಬರೋರು ಕಂಡ್ರ ನಮಗ ಸುಪೀರಿಯರ್ ಫೀಲಿಂಗ್ ಬರಲೇಬಾರದು. ಅದು ಮ್ಯಾಟರ್ ಆಗ್ಲೇಬಾರದು ಅದು. ಓಕೆ. ಅದು ಜಸ್ಟ್ ಇಟ್ ಈಸ್ ಎ ಲ್ಯಾಂಗ್ವೇಜ್. ಒಂದು ಭಾಷೆ ಅದು. ಓಕೆ. ಒಂದು ಭಾಷೆ ಆಗಿ ಅಪ್ರೋಚ್ ಮಾಡಿದ್ ನೀವು ಅಷ್ಟೇ. ಏನು ಭಾರಿ ಐತಪ್ಪ ಇಂಗ್ಲಿಷ್, ಟಫ್ ಐತಪ್ಪ, ಮೊದಲ ತಲೆಗೆ ಇಟ್ಕೊಂಡ್ಬಿಡ್ತೀರಿ ನೀವು. ಓಕೆ. ಆ ಅರ್ಥದಲ್ಲಿ ಅದನ್ನ ಬಿಟ್ಟು ಬಿಡ್ಬೇಕು. ಆರ್ಂಟ್ ವಿ ಡೂಯಿಂಗ್ ಹೋಮ್ವರ್ಕ್ ನಾವು, ಆರ್ ವಿ ನಾಟ್ ಡೂಯಿಂಗ್ ಹೋಮ್ವರ್ಕ್ ನಾವು, ಆರ್ ವಿ ನೋಡ್ರಿ, ಆರ್ ಮೊದಲು ತಂದ್ರಿ. ಇದನ್ನ ಇನ್ನೊಂದು ಹೇಳಿದ್ನಲ್ಲ, ಈ ತರನು ಮಾಡ್ಬೋದು ನೀವು. ಆರ್ಂಟ್ ವಿ ಡೂಯಿಂಗ್ ಹೋಮ್ವರ್ಕ್ ಅಂತಾನು ಹೇಳ್ಬೋದು, ಆರ್ ವಿ ನಾಟ್ ಡೂಯಿಂಗ್ ಹೋಮ್ವರ್ಕ್ ಅಂತಾನು ಹೇಳ್ಬೋದು. ಇನ್ನೊಂದು ಯಾವಾಗ ಈ ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಿಡ್ಬೇಕು. ಸಬ್ಜೆಕ್ಟ್ ಮುಂದೆ ಇನ್ನೊಂದು ಸೆಂಟೆನ್ಸ್ ಇದೆ. ಇದರಲ್ಲಿ ಲಾಸ್ಟ್ ಸೆಂಟೆನ್ಸ್ ಎರಡು ತರ ಹೇಳ್ಬೋದು. ಈ ಈ ಟೈಪ್ ಹೇಳ್ಬೋದು ಅಥವಾ ಈ ಟೈಪ್ ಹೇಳ್ಬೋದು. ಇಲ್ಲಿ ಸೆಪರೇಟ್ ಆಗಿ ಬರೆದು ಬಿಟ್ಟಿವಲ್ಲ ನಾಟ್, ಅದಕ್ಕಾಗಿ ಆರಂಟ್ ಅನ್ಬಾರ್ದು, ಆರ್ ವಿ ನಾಟ್, ಆರ್ ವಿ ನಾಟ್, ಈಸ್ ಹಿ ನಾಟ್, ಆರ್ ವಿ ನಾಟ್ ಡೂಯಿಂಗ್ ಹೋಮ್ವರ್ಕ್. ನಾವು ಈಗ ಮನೆ ಕೆಲಸವನ್ನು ಮಾಡುತ್ತಿಲ್ಲವೇ, ಮಾಡುತ್ತಿದ್ದೇವೆ, ಮಾಡುತ್ತಿದ್ದೇವೆಯೇ, ಮಾಡುತ್ತಿಲ್ಲ, ಮಾಡುತ್ತಿಲ್ಲವೇ. ಓಕೆ. ಮಾಡುತ್ತಿಲ್ಲವೇ, ಲೈಕ್ ದಿಸ್. ಸೊ ಇದೇನು ಅನದರ್ ಎಕ್ಸಾಂಪಲ್. ಈಗ ಈಸ್ ಇನ್ನೊಂದು ಎಕ್ಸಾಂಪಲ್ ತಗೊಂಡಿ. ಹಿ ಈಸ್ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಕ್ಸಾಮಿನೇಷನ್ಸ್ ಅಂತ ಬರಿಬಹುದು ನಾವು, ಶಾರ್ಟ್ ಮಾಡಿ ಅದನ್ನ ಎಕ್ಸಾಮ್ಸ್ ಅಂತ ಹೇಳ್ತೀವಲ್ಲ ನಾವು. ಹ್ಯಾಸ್ ಬಿಕಮ್ ಶಾರ್ಟ್ ನಾವು. ಹಿ ಈಸ್ ಸ್ಟಡಿಂಗ್, ಸ್ಟಡಿ, ಸ್ಟಡಿಯಿಂಗ್, ಐ ಎನ್ ಜಿ ಹಚ್ಚಿ ನೋಡ್ರಿ. ಯಾವುದೇ ಕಂಟಿನ್ಯೂಸ್ ಇರ್ಲಿ, ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ತಾ ಇದ್ರೆ ವರ್ಬಿಗೆ ಐ ಎನ್ ಜಿ ಹಚ್ಬೇಕು. ನನ್ನ ಕನ್ನಡದ ಕ್ರಿಯಾಪದ ಯಾವುದು, ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ, ಅದಕ್ಕೆ ಐ ಎನ್ ಜಿ ಹಚ್ಬೇಕಂತ ನೆನಪಾಗಬೇಕು. ಈ ಇಂಗ್ಲಿಷ್ ಗ್ರಾಮರ್ ಕಲಿಯುವಾಗ ನೆನಪಿಡುವಂತ ವಿಷಯಗಳು ಸಾಕಷ್ಟು ಬರ್ತಾವ. ನಾನು ಹಿಂದಿನ ವಿಡಿಯೋಸ್ ನೀವು ನೆನಪಿಟ್ಟಂದ್ರೆ ಸಾಕಷ್ಟು ಬೇಗನೆ ಕಲಿತೀರಿ ಇಂಗ್ಲಿಷ್ ಅನ್ನ. ಓಕೆ. ಲೈಕ್ ದಿಸ್, ಹಿ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದ್ರ ಅರ್ಥ ಏನು? ಈಗ ಕಾಂಪಿಟೇಟಿವ್ ಇದನ್ನ ಯಾವಾಗ ಅಂತೀರಿ, ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡಕತ್ತೇನ್ರಿ ಅಂತಂದ್ರ ಈ ಒಳಗ್ ಕುಂತು, ರೂಮ್ನ್ಯಾಗ ಕುಂತು, ಮನ್ಯಾಗ ಕುಂತು ಈಗ ನಡೀತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ಕ್ರಿಯೆ ನಡೀತಾ ಇದೆ. ಅವಾಗ ಈ ಸೆಂಟೆನ್ಸ್ ಅನ್ನ ಹೇಳ್ತಿರ್ತೀರಿ ನೀವು. ಓಕೆ. ಹಿ ಈಸ್ ನಾಟ್ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತಿಲ್ರಿ ಅಂದ್ರೆ ಈಗ ಆ ಕ್ರಿಯೆ ನಡೀತಾ ಇಲ್ಲ. ಈಸ್ ಈ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುತ್ತಿದ್ದಾನೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿದ್ದಾನೆ. ಇಸಂಟ್ ನೋಡ್ರಿ, ಇಸಂಟ್, ಈಸ್ ಇದ್ರ ಜೊತೆಗೆ ಏನು ಟಿ ಒಂದೇ ಸೆಪರೇಟ್. ಇಸಂಟ್ ಈ ಸ್ಟಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅವನು ಕಾಂಪಿಟೇಟಿವ್ ಎಕ್ಸಾಮ್ಸ್, ಅವನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿಲ್ಲವೇ, ಅಥವಾ ಹೀಗೂ ಬರಬಹುದು. ಈಸ್ ಈ ನಾಟ್, ಹಿ ಸಬ್ಜೆಕ್ಟ್ ಮುಂದ್ ನಾಟ್. ಸಬ್ಜೆಕ್ಟ್ ಯಾಕಂದ್ರ ಆ ಓದುವ ಕ್ರಿಯೆಯನ್ನು, ಅಭ್ಯಾಸ ಮಾಡುವ ಕ್ರಿಯೆಯನ್ನು ಏನ್ ಯಾರು ಮಾಡಕತ್ತಾರ, ಹಿ. ಯಾರು ಮಾಡ್ತಾ ಇಲ್ಲ, ಹಿ. ಯಾರ ಕ್ವಶನ್ ಯಾರು, ಯಾವ್ದು ಕ್ವಶನ್ ಮಾಡುವಾಗ ಏನ್ ಬರ್ತದೆ, ಹೀನ ಬರ್ತದೆ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋ ಮುಂದೆ ಹೀನ ಬರ್ತದೆ. ಲೈಕ್ ದಿಸ್, ಸಬ್ಜೆಕ್ಟ್ ಅದೇ ಇದೆ ಅಲ್ಲ. ಸೊ ಇದು ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ, ಈ ಸಂದರ್ಭವನ್ನ, ಈ ಟೆನ್ಸ್ ಅನ್ನ ಈಗೇನ್ ಹೇಳಿದೆ, ಒಂದು ಯೂಸೇಜ್ ಮಾತ್ರ ಹೇಳಿದೆ. ಇದನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಮಾತ್ರ, ಒಂದು ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳಿದೆ ನಾನು. ಯಾವ್ದು ಹೇಳಿದೆ? ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಇನ್ ಪ್ರೋಗ್ರೆಸ್, ಈಸ್ ನಾಟ್ ಯೆಟ್ ಕಂಪ್ಲೀಟೆಡ್. ಅದ್ರ ಬಗ್ಗೆ ಹೇಳ್ತಾ ಹೇಳಿ. ಈ ಸಂದರ್ಭದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಬಳಸ್ತಿರ್ತೀವಿ ನಾವು. ಅದು ಯಾವ ಯಾವ ಸಂದರ್ಭ? ದ್ಯಾಟ್ ಈಸ್ ಕಾಲ್ಡ್ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಈಗ ಏನ್ ಹೇಳಿದ್ ನಾನು, ನಾವು ಮಾತನಾಡುವ ಸಮಯದಲ್ಲಿ ಆ ಕ್ರಿಯೆ ನಡೀತಿರ್ಬೇಕು, ಅವಾಗ ಇದನ್ನ ಮಾತಾಡ್ತೀವಿ ಅಂತ ಅಂದೆ. ಇದರಲ್ಲಿ ಈ ಸಂದರ್ಭದಲ್ಲಿನೂ ಮಾತಾಡ್ತೀವಿ ಇದನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿನೂ ಮಾತಾಡ್ತೀವಿ. ಅವು ಯಾವ ಸಂದರ್ಭಗಳು ಅನ್ನೋದು ನೋಡ್ಬೇಕು. ಹೆಂಗ ನಾವು ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಯೂಸ್ ಮಾಡಿದ್ವಿ ನೋಡ್ರಿ ಅದನ್ನ. ನ್ಯೂಸ್ ಪೇಪರ್ ಹೆಡ್ಲೈನ್, ಪರ್ಮನೆಂಟ್ ಟ್ರೂತ್, ಮುಂದೆ ಹಾಕಿಕೊಂಡ ಯೋಜನೆಗಳನ್ನು ಹೇಳಾಕ ಬೇರೆ ಬೇರೆ ಸಂದರ್ಭಗಳನ್ನು ಬಳಸಿದ್ವಲ್ಲ ಅದನ್ನ. ಹಾಗೆ ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಬಳಸ್ತೀವಿ. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಅಂದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನೇ ತಗೊಳ್ತೀನಿ ನಾನು. ಹಿ ಸ್ಟಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದನ್ನ 2 ಸಂದರ್ಭಗಳಲ್ಲಿ ಹೇಳ್ತೀರಿ ನೀವು ಇದೇ ಟೆನ್ಸ್ ಅನ್ನ ನೋಡ್ರಿ. ಈಗ ಓದ್ತಾ ಇರ್ಬೇಕು, ಕಾಂಪಿಟೇಟಿವ್ ಯಾವ್ದಾರ ಪುಸ್ತಕ ಹಿಡ್ಕೊಂಡು, ಹಿಸ್ಟ್ರಿ ಪುಸ್ತಕ ಹಿಡ್ಕೊಂಡು ಓದ್ತಿರ್ಬೇಕು. ಅವಾಗ ನೀವು ಹಿ ಈಸ್ ಸ್ಟಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತೀರಿ. ಇದೇ ಟೆನ್ಸ್ ಅನ್ನ ಬಳಸ್ತಾ ಇದ್ರಿ, ಬಿಕಾಸ್ ಸ್ಟಡಿಂಗ್ ಈಸ್ ಗೋಯಿಂಗ್ ಆನ್ ನಾವು. ಓಕೆ. ಮತ್ ಇನ್ನೊಂದ್ ಯಾವಾಗ ಅಂತೀರಿ, ಈಗ ಕೇಳ್ತಾರೆ ಯಾರು, ನೀವು ಹೊಂಟಿರ್ತೀರಿ ಎಲ್ಲಿ ಒಂದ್ ನಿಮ್ಮ ಏರಿಯಾದಾಗ ಹೊಂಟಿರ್ತೀರಿ, ಏ ತಮ್ಮ ಏನ್ ಮಾಡ್ತಾ ಇದೀನಿ ಅಂತ ಕೇಳ್ತಾರ ನಿಮ್ಮನ್ನ. ನೀವೇನಂತೀರಿ ಅವಾಗ? ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕ್ ಹತ್ತೇನ್ರಿ ಅಂತೀರಿ.
ನೀವು ಆ ಸೆಂಟೆನ್ಸ್ ಹೇಳಿದಾಗ ಆ ಕ್ರಿಯೆ ನಡೀತಾ ಇಲ್ಲ. ದಾರ್ಯಾಗ ಹೋಗ್ತಿರ್ತೀರಿ, ಅವಾಗ ಕೇಳ್ತಾರೆ, ಏ ತಮ್ಮ ಏನ್ ಮಾಡಕತ್ತೀನಿ ಇಲ್ಲ ಅಂತ ಕೇಳಿದಾಗ ನೀವೇನಂತೀರಿ? ನಾನು ಧಾರವಾಡದ ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತೀನ್ರಿ ಅಂತೀರಿ. ಓದಾಕತ್ತೀನಿ ನೋಡ್ರಿ, ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ರಿ. ನಾನು ಧಾರವಾಡದಲ್ಲಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿದ್ದೇನೆ. ಸೇಮ್ ಸೆಂಟೆನ್ಸ್. ಈಗ ಮಾಡ್ತಾ ಇದ್ರಿ, ಅವಾಗನು ಇದನ್ನೇ ಹೇಳ್ತೀರಿ. ದಾರ್ಯಾಗ ಹೋಗ್ತಿರ್ತೀರಿ, ಅವಾಗನು ಇದೇ ಸೆಂಟೆನ್ಸ್ ಹೇಳ್ತೀರಿ. ದಾರ್ಯಾಗ ಹೋಗಿ ಓದ್ತಾ ಇಲ್ಲ ನೀವು. ಓಕೆ. ನಾನು ಮಾ ನಾನು ಯಾವಾಗ ಬಳಸ್ತೀನಿ ಅಂತ ಮತ್ತೆ ಯಾವ ಸಂದರ್ಭದಲ್ಲಿ ಬಳಸ್ತೀನಿ ಅಂತಂದ್ರೆ ಇದನ್ನ, ಅಥವಾ ಬಳಸೋರು ಯಾವಾಗ ಬಳಸ್ತಾರ ಅಂತಂದ್ರೆ, ಮಾತನಾಡುವ ಸಮಯದಲ್ಲಿ ಅಲ್ಲ, ಒಂದು ಕ್ರಿಯೆ ನಡೆಯಕತ್ತೈತೆ ಆದ್ರ ಅದನ್ನ ಸೆಂಟೆನ್ಸ್ ಹೇಳಿದಾಗ ನಡೀತಾ ಇಲ್ಲ ಅದು. ಅವಾಗ್ನು ಬಳಸ್ತೀವಿ. ಇದ್ರ ಬಗ್ಗೆನೇ ನಾನು ನೆಕ್ಸ್ಟ್ ಟಾಪಿಕ್ ನಲ್ಲಿ ಡಿಟೇಲ್ ಆಗಿ ಮಾತಾಡ್ತೀನಿ. ಓಕೆ. ಅದಕ್ಕಿಂತ ಮೊದಲ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳೋಕ್ಕಿಂತ ಮೊದಲ ಈ ಟೆನ್ಸ್ ಇನ್ನಷ್ಟು ಕನ್ನಡ ವಾಕ್ಯಗಳ ಮುಖಾಂತರ ಹೆಂಗ್ ನಾವು ವಾಕ್ಯವನ್ನ ರಚನೆ ಮಾಡ್ಕೊಳ್ಬೇಕು, ಹೇಗೆ ಇಮಿಡಿಯೇಟ್ ಆಗಿ ಈ ಟೆನ್ಸ್ ಅನ್ನ ಮಾತಾಡ್ಬೇಕು ಅಥವಾ ಕಂಡು ಹಿಡಿಬೇಕು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಅನ್ನೋದನ್ನ ಈ ಮುಂದಿನ ವಿಡಿಯೋದಲ್ಲಿ ಹೇಳಿ, ಅದರ ನೆಕ್ಸ್ಟ್ ವಿಡಿಯೋ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀನಿ. ಓಕೆ. ಸೊ ಇಂದಿನ ಈ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.